ಸಾನ್ನಿಧ್ಯಡು ಅಂಚನೆ ಪರಿವಾರ ದೈವಕ್ಕೆ ಪೂರವಂಜಿ ನೇಮೋತ್ಸವ ಮತ್ತು ಸಂಕಲ್ಪ ಅಂತ ಐತ ಪರವಾದ ಈ ಸಾನ್ನಿಧ್ಯವನ್ನು ಪ್ರತಿಷ್ಠೆ ಮತ್ತು ಒಂದು ವರ್ಷ ತುಂಬುನಂಚಿನ ಬರುವ ಕಾಲಡು ಅಂಚನೆ ಮಲ್ಪುನಂಚಿನ ಪೂರ ಸೇವೆದ ಒಂದು ಆರಂಭ ಕಾಲಡು ಈ ಸಾನ್ನಿಧ್ಯಡು ನಮ್ಮ ಯಥಾಸಾಧ್ಯ ಒಂದು ಪರಿಹಾರ ಸೇವೆನ ದೈವಕ್ಕೆ ಸಮರ್ಪಣೆ ಮಾಡ್ತಂದಿಲ್ಲ ರಕ್ತೇಶ್ವರಿ ಬಂತು ಸಾನ್ನಿಧ್ಯ ಮೈಸಂದಾಯ ಬಂತು ಸಾಂಧ್ಯ ಎರಡು ಸಾನ್ನಿಧ್ಯ ನಮಗೆ ತೋಜಿ ಬರ್ತನು ಆ ಪ್ರಕಾರ ಆ ಸಾನ್ನಿಧ್ಯ ನಮ್ಮಿನ ಬೊಕ್ಕ ನಮಗೆ ಓಡಿತ್ತಿನ ಪೂರ ದೋಷ ನಿವೃತ್ತಿಯಾದ ಸುಖ ಸಂತೋಷನ ಆ ದೈವದ ಅನುಗ್ರಹ ಮಲ್ತು ಕೊಡ್ತಾ ಉಂಟಿನ ಪೂರ ನಮ್ಮ ಜೀವನದ ಸತ್ಯದ ಕ್ರಮ ವಿಚಾರ ಆ ಪ್ರಕಾರ ಮಲ್ತಿನಂಚಿನ ಇನಿತ ಆ ದೈವದ ನೇಮೋತ್ಸವದ ಪರವಾದ ಮೂಲ ಮಲ್ತಿನಂಚಿನ ಪರಿಹಾರ ಸೇವೆನ ಸಂತೋಷದ ಸ್ವೀಕಾರ ಅಂತಂದು ಸೇವೆದ ಉತ್ಕೃಷ್ಟ ಫಲಟ್ ನಮ್ಮೊಂದು ಬತ್ತಿನಂಚಿನ ಕುಟುಂಬ ವರ್ಗ ಕೈಕಾಲ ಸುಖ ಮನಸ್ಸದ ನೆಮ್ಮದಿ ಅಕ್ಕಲಕ್ಕಲ ಮಲ್ತಿನಂಚಿನ ಕೆಲಸ ಕಾರ್ಯ ಪೂರ ಕೈಬತ್ತುನಂಚಿನ ಯೋಗ ಭಾಗ್ಯನ ಅನುಗ್ರಹ ಮತ್ತೊಂದು ತತ್ತೊಂದು ಅಂಜನೆಯ ದೈವಗಳ ಸೇವೆಯನ್ನು ನಿರಂತರ ಮಲ್ಪಂಜ ಯೋಗ ಭಾಗ್ಯನ ನಮ್ಮ ಬದುಕಿಗೆ ಅನುಗ್ರಹ ಮಲ್ತು ಕೊಡ್ದು ರಕ್ಷಣೆ ಮಾಡ್ಕೊಂಡು ಬಂಡದು ಅಬ್ಬೆ ರಕ್ತೇಶ್ವರ ಸಾನ್ನಿಧ್ಯಡು ಮೈಸಂದಾನ ಚರಣಾರವಿಂದಳು ಭಕ್ತಿಡು ಮಲ್ಪಿಂಚಿ ಪ್ರಾರ್ಥನೆ ಮನಸಾಭಿಷ್ಟ ಪ್ರಾರ್ಥನೆ ಅದೈವ ಪರಿಪೂರ್ಣಾನುಗ್ರಹ ಮಲ್ತು ಕೊಡ್ದು ಇನ್ನಿತ್ತು ಗೊತ್ತಿಲ್ಲ ಪರ್ಯಂತರವಾದ ನಾನು ನಡುಪಂಜಿನ ನೇಮೋತ್ಸವ ಸೇವೆ ಪರಿಪೂರ್ಣರು ಆಗಲಿಕ್ಕ ಅಂಚನೆ ಐದು ಕೊಟ್ಟರೆ ನಮ್ಮ ಪೂರ್ವಜ್ಞಗಳ ಮಾತಿನ ರಕ್ಷಣೆ ಮಾಡ್ಕೊಂಡು ಬಂದು ಯುವಕರಲ್ಲಿ ಕೈಕಾಲಿಸಿದ ಮನಸ್ಸಿಗೆ ನೆಮ್ಮದಿ ಮಾಡ್ಕೊಂಡು ಪೂರ ಕೆಲಸ ಮಾಡಿ ಕೈಪತ್ತಿನ ಎಷ್ಟೇ ಅನುಗ್ರಹ ಮಕ್ಕಳಿಗೆ ರಕ್ಷಣೆ ಮಾಡ್ಕೊಂಡು ಬಂದರೆ ಸಾನ್ನಿಧ್ಯ ಮೈಸಂದಾನ ಪ್ರಾರ್ಥನೆ ಮಾಡ್ತಾರೆ ಸತ್ಯ ಸಂತು ಯಜಮಾನಸ್ಯ ಕಾಮಾ ಶ್ರೀ ದೈವಾನುಗ್ರಹ हस्तैश्चक्रधरासिकेटविशिखां चापं गुणं तर्जनीं बिभ्राणामनलात्मिकां शिशुधरां दुर्गां त्रिनेत्रां भजे ओं भूर्भुवस्वः सर्वविष्टप्रदं सर्वसौधुलिकाय नमः ओं नमो हरशम्भो महादेवा विश्वेशामरवल्लभ शिवशङ्करनीलकण्ठनमोऽस्तु ओं भूर्भुवसौन्येन्वराहवे गुलिकान्वराहवे नमः ध्यायामि ध्यानम् आवाहयामि आवाहनं समर्पयामि आसनं समर्पयामि स्वागतं वा ಯಥಾಸಾಧ್ಯ ಇನ್ನೊಂದು ದಿನ ಚೌಂಡಿ ಪಕ್ಕ ಗುಳಿಗಗೊಂಡು ಕೋಲ ಸೇವೆಯನ್ನು ಮಲ್ಪನ್ನು ಸಂಕಲ್ಪ ಮಾಡ್ತಂದ ಅಂಜನೆ ಆ ಸಂಕಲ್ಪ ಪ್ರಕಾರ ಆ ಸಾನ್ನಿಧ್ಯ ಚಿರಂಜನ ಪೂರ ಸಾನ್ನಿಧ್ಯ ಪೂರವರ ಚೈತನ್ಯ ಪೂರ ಪರಿಪೂರ್ಣ ಆದ ಕೋಲದ ಸೇವೆದ ಪುರ್ತುಡು ಸಂತೋಷದ ಸ್ವೀಕಾರ ಮಲ್ತಂದು ಅಂಜನೆ ಆ ಸೇವೆದ ಪರಿಪೂರ್ಣ ಅನುಗ್ರಹ ಕುಟುಂಬ ವರ್ಗದ
ಕುಟುಂಬ ವರ್ಗಕ್ಕೆ ಓಡಿತಿನ ಪೂರ ಶ್ರೇಯಸ್ಸನ್ನು ಸನ್ಮಸ್ತ ಸನ್ಮಂಗಲತನ ಅನುಗ್ರಹ ಮತ್ತು ಕೊರ್ದು ಮಲ್ತಿಂಚಿನ ಸೇವೆನ ಸಂತೋಷ ಸ್ವೀಕಾರ ಮತ್ತು ಸೇವೆದ ಪರಿಪೂರ್ಣ ಅನುಗ್ರಹ ಸುಖ ಶಾಂತಿ ನೆಮ್ಮದಿನ ಅನುಗ್ರಹ ಮಂತದ್ದು ನಮಗೆ ಸದಾಕಾಲ ಪಿದೇಡ ಬರ್ಪಿನಿಂದ ತೊಂದರೆ ತಾಪತ್ರೆ ಬರಂದಕ್ಕ ರಕ್ಷೆ ಮಂತೊಂದು ಬರಡು ಪಂಡದು ಸಾನ್ನಿಧ್ಯ ಎದುರು ಕೈ ಜೋಡಿಸದು ಕೋಲದ ಆರಂಭ ಕಾಲಕ್ಕೆ ನೀವು ಕಲಕಲಶಾಭಿಷೇಕ ಮಲ್ತಿನ ಬರುವ ಕಾಲಡು ಭಕ್ತಿಡಿ ಮಲ್ಪಿಂಚಿ ಪ್ರಾರ್ಥನೆ ಚೌಂಡೇ ನಮಃ ಗುಲಿಗಾನ್ ವರಾಹವೇ ನಮಃ ಮನಸಾಭಿಷ್ಟ ಆಯಾಯ ಸಾನ್ನಿಧ್ಯ ಪೂರ್ಣ ಸಾನ್ನಿಧ್ಯ ಬರ್ತೊಂದು ರಾತ್ರದ ಕಾಲದಲ್ಲಿ ಸಂತೋಷದ ಸೇವೆಯನ್ನು ಸ್ವೀಕಾರ ಮತ್ತೊಂದು ಸೇವೆದ ಉತ್ಕೃಷ್ಟ ಬಲಟ ಕುಟುಂಬ ವರ್ಗದ ಪೂರ ಮಾತೇರೆಗ್ಲ ಸುಖ ಶಾಂತಿ ನೆಮ್ಮದಿ ಅನುಗ್ರಹ ಮತ್ತು ರಕ್ಷಣೆ ಮಾಡಿಕೊಡುವ ಸಾನ್ನಿಧ್ಯ ಪ್ರಾರ್ಥನೆ ಮತ್ತು ಕೊಟ್ಟು ಪ್ರಸಾದ ಸತ್ಯ ಸಂತು महानैवेद्यं निवेदयामि शिवायै सततं नमः नमः प्रकृते भद्रायै नियतामृतः स्मृतां रौद्रायै नमो नित्याय ಮನಸ್ಸಿಗೆ ನೆಮ್ಮದಿ ಓಡಿತ್ತಿನ ಪೂರ ಎಡ್ಡೆ ಅನುಗ್ರಹ ನಾ ದೈವಕ್ಕೆ ನಮಗೆ ಅನುಗ್ರಹ ಮಾಡಿಕೊಂಡು ಅವ
ಹಿರಿಯಾಕಲನ್ನ ಸತ್ಯ ವಿಚಾರ ಆ ಸತ್ಯ ಸಂಕಲ್ಪದ ಬುದ್ಧಿ ಒಂದು ಯಥಾ ಸಾಧ್ಯ ಈ ಇಲ್ಲಡೆ ನಮ್ಮ ಮಾತು ಸೇರೋದು ಆರಾಧನೆ ಮಕ್ಕಳು ಬರ್ತ ಆರಾಧನೆ ಮಕ್ಕಳು ನಾವು ಭಕ್ತರು ಉಭಯ ಒಂಜಿ ಕಾಲಡು ದೈವಕ್ಕೆ ಸಂಬಂಧಪಟ್ಟದಂತೆ ನೇಮ ಸೇವೆ ಮಾಡುವ ಅನುಕೂಲ ನಮ್ಮ ಪ್ರಾರ್ಥನೆ ಮಾಡ್ತಂದ ಆ ಪ್ರಕಾರ ಇದ್ದ ದಿನ ಆ ನೇಮ ಸೇವೆ ಮಾಡ್ಕೊಂಡು ಆರಂಭ ಕಾಲಕ್ಕೆ ಒಂದು ಸಾನ್ನಿಧ್ಯ ವೃದ್ಧಿ ಆಗುದು ಸಾನ್ನಿಧ್ಯದಂಚಿನ ಪಂಚಮಿ ಮಟ್ಟ ದೈವ ಮತ್ತೆ ಪೂರ ಪರಿಪೂರ್ಣ ಕಲಾಚೈತನ್ಯ ಬರಿತಾದ ರಾತ್ರಿ ನಡಪನಂಚಿನ ಸೇವೆಗೆ ಸಂತೋಷದ ಸ್ವೀಕಾರ ಮಾಡಿಕೊಂಡು ಬರ್ತೀನಿ ಸಂಕಲ್ಪವನ್ನು ಒಂದು ಗೋಲ್ಪುರ ಕೊಟ್ಟುಡಿ ಯಥಾ ಸಾಧ್ಯ ಐನೈದು ಕಲಶ ಮತ್ತು ಆ ಕಲಶಗೆ ಓಡಿತ್ತಿನ ಪತ್ರಾದಿಗಳದ ದೇವರನ್ನ ಆವಾಹನೆ ಮಾಡುತ್ತೊಂದು ಅಂಜನೆ ಮೂಲಮಂತ್ರಡು ಪೂರ ಆ ದೇವರ ಜಪ ಮಾಡುತ್ತೊಂದು ಐವಿತ್ತ ಆ ಓಡಿತ್ತಿನ ಆಹುತಿನ ಪೂರ ಕೊರೊಂದು ಆ ಪರ್ಲದ ಆ ಪಂಚ ಕಲಶನ ಕೊಡಂತ ಕಲಶಾಭಿಷೇಕ ಮಾಡುತ್ತೊಂದು ಪ್ರಸನ್ನ ಪೂಜೆ ನೆರವೇರಿಸುತ್ತಿಲ್ಲ ಮಂತ್ರನಂಚಿನ ಪೂಜೆನ ದೈವ ಸಂತೋಷದ ಸ್ವೀಕಾರ ಮಾಡುತ್ತೊಂದು ಪೂಜೆದ ಪರಿಪೂರ್ಣ ಫಲಕ್ಕೆ ಫಲಟ್ಟು ದೈವ ನಡಪನಂಚಿನ ಸೇವೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿದು ಆ ಸೇವೆದ ಪರಿಪೂರ್ಣ ಫಲಟ್ಟು ಕುಟುಂಬದ ಮಾತೆಲ್ಲ ಕೈಕಾಲಕ್ಕೆ ಸುಖ ಮನಸ್ಸಿಗೆ ನೆಮ್ಮದಿ ಮಂತ್ರಂಜನ ಕೆಲಸ ಕೈಪತ್ತುಂಜಿನ ಪರಿಪೂರ್ಣ ಅನುಗ್ರಹ ಊರು ಬತ್ತು ಹೋಗಿ ನಮ್ಮ ನೆರಳನವ ಎಂಚಕ ರಕ್ಷೆ ನಮ್ಮ ನೆರಳನವ ಬಿರಿಸಾಯಿಗೆ ಇದ್ದು ಅಂಜಿನ ಕ್ರಮದೇವರು ನಮಗೆ ಬಿರಿಸಾಯಿ ಇತ್ತೊಂದು ಸದಾಕಾಲ ರಕ್ಷೆ ಮಂತೊಂದು ಬರೆದು ನಮ್ಮ ಸಂಕಲ್ಪ ಮಂತಿನ ಮಾತ್ರ ಸೇವೆಲ ಒಂದು ಡಾಮಿಲ ಅನುಗ್ರಹ ಮಂತದ ರಕ್ಷಣೆ ಮಾಡಿಕೊಂಡು ಪಡೆದು ಸಾನ್ನಿಧ್ಯದ ಎದುರು ಕೈ ಜೋಡಿಸದು ಭಕ್ತಿ ಮಲ್ಪಿಸಿ ಪ್ರಾರ್ಥನೆ ಮನಸಾವಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಸಂಕಲ್ಪಗಳು ಯಥಾ ಸಾಧ್ಯ ಇದೆ ಆ ದೈವ ಅನುಗ್ರಹ ಮತ್ತು ದೈವದ ದೈವದ ನೇಮೋತ್ಸವ ಸಂಕಲ್ಪ ಮಾಡ್ತಾ ಇದ್ದ ಪೂರ್ವಾಂಗವಾಗಿ ಮಧ್ಯಾಹ್ನ ಮಾಡ್ಕೊಂಡು ದೈವದ ಭಕ್ತರು ದೈವ ಪೂರ್ವ ಪ್ರಾರ್ಥನೆ ಸಾನ್ನಿಧ್ಯ ಸ್ವಲ್ಪ ನೇಮ ಸೇವೆ ಆ ದೈವ ತೊಂದು ರಾತ್ರಿ ದೈವ ಅನುಗ್ರಹ ಮಾಡಿಕೊಂಡು ಸೇವೆದ ಪರಿಪೂರ್ಣ ಬರತ್ತೆ ಕುಟುಂಬ ಇತ್ತೀಚಿನ ಬರಟಿನ ಒಬ್ಬೇ ದೋಷವಾಗೈತೆ ದೂರ ನಿವೃತ್ತಿ ಮಾಡಿಕೊಂಡು ಸದಾಕಾಲ ರಕ್ಷಣೆ ಅಂತಂದು ಕೈಗಾರಿಸದ ಮನಸ್ಸಿಗೆ ನೆಮ್ಮದಿ ನಮ್ಮ ದಾನ ಮಾಡಿದ ಸಂಕಲ್ಪ ಮಾಡಿದ್ದವರು ಪೂರ ಕೈಗೂಡಬೇಕ ಪರಮಾನುಗಳನ್ನು ಒದಗಿಸಲು ರಕ್ಷಣೆ ಮಾಡಿಕೊಂಡು ಸಾನ್ನಿಧ್ಯರು ಒಂದು ಪ್ರಾರ್ಥನೆ ಮಾಡಿಕೊಟ್ಟು ಸತ್ಯ ಸಂತು ಯಜಮಾನಸ್ಯ ಕಾಮ राजाधिराजाय प्रथमे कामान् कामकामाय मह्यं कामेश्वरो वैश्रवणो ददातु कुबेराय वैश्रवणाय महाराजाय नमः कन्याप्या अनन्तरायाय सर्वस्तोतिरात्रिबुद्धमहर्भवति सर्वस्याब्धे सर्वस्य जिद्धे सर्वमेव तेनाप्नोति सर्वं जयते यो वेदादौ सरप्रोक्तो वेदा
प्रतिष्ठितः तस्य प्रगतिलीनस्य परस्य महेश्वरः भगवती जगन्मातायै नमः वेदोक्तमन्त्रपुष्पाञ्जलि समर्पयामि ॐ स्वस्ति प्रजाभ्य परिपालयन्तां न्यायेन मार्गेण हिर्महेशाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु समस्तसन्मङ्गलानि भवन्तु काले वर्षतु पर्जन्यः पृथिवी सस्यशालिनी देशोऽयं शोभरहितः सज्जनाः सन्तु निर्भयाः अपुत्राः तृणाः सन्तु तृणाः अदनाः सदनाः सन्तु जीवन्तु शतां शतं सर्वमङ्गलमाङ्गल्ये शिवे सर्वार्थसाये शरण्ये त्र्यम्बके देवी नारायणी नमोस्तुते या कालिका रोगहरस्वन्द्या वर्षे जनानां भयहारिणी च सा देव माता मम सौख्यधात्री कालिकांबायै मनसाविष्ट प्रार्थनां समर्पयामि ಕೈ ಜೋಡಿಸಿಕೊಂಡು ಶ್ರದ್ಧೆಯಿಂದ ಮಹಾಮಾತೆಯ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ವಿಶೇಷವಾದಂಥ ಕೌಟುಂಬಿಕ ವರ್ಗದ ಸೇವೆಗಳೆಲ್ಲ ಆದಂತಹ ಸಂದರ್ಭದಲ್ಲಿ ನಾವು ನಂಬಿದಂಥ ಪ್ರಧಾನ ದೇವತೆಯ ಕುರಿತಾದಂಥ ಆರಾಧನೆ ನಡೆಸಿಕೊಂಡಾಗ ಆ ಮಹಾಮಾತೆಯ ಪೂರ್ಣಾನುಗ್ರಹದಿಂದಾಗಿ ನಾನು ನಡೆಸುವಂಥ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗ್ತದೆ, ಸಾಂಗವಾಗಿ ನೆರವೇರಲ್ಪಡುತ್ತದೆ ಅಂತ ಹೇಳಿ ಶಾಸ್ತ್ರಕಾರರು ಹಿರಿಯರು ನಂಬಿರತಕ್ಕಂಥ ಸತ್ಯ ಸಂಕಲ್ಪ. ಅದೇ ಪ್ರಕಾರ ಕುಟುಂಬ ವರ್ಗದವರೆಲ್ಲ ಸೇರಿಕೊಂಡು ನಮ್ಮದಾದಂಥ ಗ್ರಹದಲ್ಲಿ ಆರಾಧನೆ ಮಾಡುವಂಥ ದೈವಗಳ ಉದ್ದೇಶವಾದಂಥ ಒಂದು ಕೋಲ ಸೇವೆಯನ್ನು ಇವತ್ತಿನ ಒಂದು ರಾತ್ರಿ ಕಾಲಕ್ಕೆ ನಡೆಸುವರೇ ಸಂಕಲ್ಪಿಸಿದ್ದೇವೆ. ಅದರ ಪೂರ್ವಾಂಗವಾಗಿ ಬೆಳಗಿನ ಕಾಲದಲ್ಲಿ ಸಕಲ ನಿರ್ವಿಘ್ನದಾಯಕನಾಗಿರತಕ್ಕಂಥ ಮಹಾಗಣಪತಿ ಪರಮಾನುಗ್ರಹ ಸಿದ್ಧಿಗೋಸ್ಕರವಾಗಿ ಗಣಪತಿ ಹವನವನ್ನು ನಡೆಸಿಕೊಳ್ಳುತ್ತಾ ಎಲ್ಲ ಪರಿವಾರಗಳ ದೈವಗಳ ಸಾನ್ನಿಧ್ಯ ವೃದ್ಧಿಗೋಸ್ಕರವಾಗಿ ಕಲಶಾಭಿಷೇಕಗಳನ್ನು ನಡೆಸಿಕೊಂಡು ಪ್ರಸನ್ನ ಪೂಜೆಯನ್ನು ಕೂಡ ಸಮಾವೇಶನಗೊಳಿಸಿಕೊಳ್ಳುತ್ತಾ ಮಹಾಮಾತೆಯ ಮುಂದೆ ಪ್ರಸನ್ನ ಪೂಜೆಯ ಪರ್ವಕಾಲಕ್ಕೆ ಕೈ ಜೋಡಿಸಿಕೊಂಡು ಪ್ರಾರ್ಥಿಸುವಂತಹ ಹೊತ್ತಿಗೆ ಆ ದಯಾಪರಳಾಗಿರತಕ್ಕಂಥ ಮಹಾಮಾತೆ ನಡೆಸಿರತಕ್ಕಂಥ ಆರಾಧನೆಯನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಆರಾಧನೆಯ ಪರಿಪೂರ್ಣ ಬಲದಿಂದಲಾಗಿ ಕಲಶ ಮಧ್ಯದಲ್ಲಿ ಪೂರ್ಣ ಸಾನ್ನಿಧ್ಯವನ್ನು ವಹಿಸುತ್ತಾ ಅನುಗ್ರಹ ಮಾಡಿಕೊಡುತ್ತಾ ನಾವುಗಳು ಸಂಕಲ್ಪ ಮಾಡಿರತಕ್ಕಂಥ ಎಲ್ಲ ಸತ್ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಿಸಿ ಆಯಾಯ ಸತ್ಕಾರ್ಯದ ಪೂರ್ಣ ಬಲವನ್ನ ನಂಬಿದಂತಹ ಕುಟುಂಬ ವರ್ಗಕ್ಕೆ ಅನುಗ್ರಹ ಮಾಡಿಕೊಡುವುದರ ಮೂಲಕವಾಗಿ ಸರ್ವರಿಗೂ ಶ್ರೇಯಸ್ಸನ್ನ ಸನ್ಮಂಗಲತೆಯನ್ನು ಅನುಗ್ರಹ ಮಾಡಿಕೊಡುತ್ತಾ ಹೋದಲ್ಲಿ ಬಂದಲ್ಲಿ ಸದಾಕಾಲ ರಕ್ಷಣೆ ನೀಡುತ್ತಾ ಮಾಡುವಂಥ ಕೆಲಸ ಕಾರ್ಯಗಳು ಕೈ ಹಿಡಿಯತಕ್ಕಂಥ ಪರಮಾನುಗ್ರಹ, ಮಕ್ಕಳಿಗೆ ವಿದ್ಯಾಬುದ್ಧಿಗಳನ್ನು ಅನುಗ್ರಹ ಮಾಡಿಕೊಟ್ಟು ವಾಸ ಮಾಡುವಂತಹ ಪ್ರತಿಯೊಂದು ಗ್ರಹದಲ್ಲಿಯೂ ಕೂಡ ಮಹಾಮಾತೆ ಪೂರ್ಣಾನುಗ್ರಹದಿಂದಾಗಿ ನೆಮ್ಮದಿಯುಕ್ತವಾದಂಥ ಪರಿಪೂರ್ಣ ಜೀವನವನ್ನು ನಡೆಸುವಂಥ ಯೋಗ್ಯತೆಯನ್ನ ಅನುಗ್ರಹ ಮಾಡಿಕೊಡುತ್ತಾ ಇವತ್ತಿನ ನಮ್ಮ ಎಲ್ಲ ಕೆಲಸವನ್ನು ಯಶಸ್ವಿಗೊಳಿಸಿ ಕಾಪಾಡಬೇಕು ಅಂತೇಳಿ ಸನ್ನಿಧಾನದ ಮುಂದೆ ಪೂಜೆಯ ಪರ್ವಕಾಲಕ್ಕೆ ಕೈ ಜೋಡಿಸಿ ಭಕ್ತಿ ನಡೆಸುವಂತ ಪ್ರಾರ್ಥನೆ. ಪ್ರಸೀದ ಕಲಶಾಭಿಷೇಕ ದೇವತಾ ಸಾನ್ನಿಧ್ಯ ವೃದ್ಧ್ಯರ್ಥೆ ಕಲಶಾಭಿಷೇಕ ಪ್ರಸನ್ನ ಪೂಜಾರಾಧನ ಕರ್ಮಣಶ್ಚ ಭಗವಾನ್ ಸರ್ವಾತ್ಮಕ ಶ್ರೀ ಪರಮೇಶ್ವರ ಪ್ರಿಯತಾಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಓಂ ಸ್ವಸ್ತಿ ಅಂತೇಳಿ ಶ್ರದ್ಧಾ ಮೇಧಾಮಷ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಾಯ ನಮೋ ನಮಃ. ನಾವು ನಂಬಿದಂಥ ಎಲ್ಲ ಸಾನ್ನಿಧ್ಯಗಳ ವೃದ್ಧಿಗೋಸ್ಕರವಾಗಿ ನಡೆಸಿದಂಥ ಕಲಶಾಭಿಷೇಕ ಪ್ರಸನ್ನ ಪೂಜೆಯನ್ನ ಸಾನ್ನಿಧ್ಯ ಸ್ವೀಕಾರ ಮಾಡಿಕೊಂಡು ಉತ್ತರೋತ್ತರವಂತ ಅಭಿವೃದ್ಧಿ ಅನುಗ್ರಹವನ್ನು ನಮ್ಮ ದಯಪಾಲಿಸಬೇಕು ಎಂದು ಪ್ರಾರ್ಥನೆ ಮಾಡ್ತೀವಿ.
ಇವತ್ತಿನ ಶುಭಾವಸರದಲ್ಲಿ ಯಜಮಾನಸ ಕುಟುಂಬ ವರ್ಗದವರೆಲ್ಲ ಸೇರಿಕೊಳ್ಳುತ್ತಾ ವಿಶೇಷವಾಗಿ ಆರಾಧಿಸುವಂತಹ ಧರ್ಮದೈವಗಳ ಕುರಿತಾದಂತಹ ನೇಮೋತ್ಸವವನ್ನು ನಡೆಸಿಕೊಳ್ಳಬೇಕು ಅಂತ ಸಂಕಲ್ಪಿಸಿದ್ದಾರೆ. ಅದರ ಪೂರ್ವಾಂಗವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಧಾರ್ಮಿಕ ವಿಧಿವಿಧಾನ ನಡೆಸಿಕೊಂಡು ಮಧ್ಯಾಹ್ನ ಕಾಲಕ್ಕೆ ಸರಿಯಾಗಿ ಗುರುಗಳನ್ನು ಬರಮಾಡಿಕೊಂಡು ಗುರುಗಳ ಪರಮಂತ್ರಾಕ್ಷತೆ ಇರುವುದರ ಮೂಲಕವಾಗಿ ಸಂಕಲ್ಪಿಸಿದಂಥ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಬೇಕು, ಸಾಂಗವಾಗಿ ನೆರವೇರಬೇಕು. ಆ ಮೂಲಕವಾಗಿ ನಮ್ಮಿಂದ ಅಥವಾ ನಮ್ಮ ಸಕುಟುಂಬ ವರ್ಗಕ್ಕೆ ಬಹುದಾದಂಥ ಯಾವುದೇ ರೀತಿಯ ಗುರುದೋಷಗಳಿದ್ದರೆ ಅದನ್ನೆಲ್ಲ ಗುರುಗಳು ಪರಿಹಾರ ಮಾಡಿಕೊಟ್ಟು ನಮ್ಮನ್ನು ಅನುಗ್ರಹಿಸಬೇಕು ಎನ್ನುವಂತಹ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಶ್ರದ್ಧೆಯಿಂದ ಗುರುಪಾದುಕಾ ಪೂಜೆಯನ್ನು ಭಕ್ತಿಯಿಂದ ನಡೆಸಿದ್ದೇವೆ. ನಡೆಸಿರತಕ್ಕಂತಹ ಗುರುಪಾದುಕಾ ಪೂಜೆಯನ್ನು ಪರಂಪರೆಯ ಗುರುಗಳು ಸ್ವೀಕಾರ ಮಾಡಿಕೊಂಡು ನಡೆಸಿರತಕ್ಕಂತಹ ಕರ್ಮಭಾಗದಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಡುತ್ತಾ ಭವಿಷ್ಯ ಜೀವನಕ್ಕೆ ಬೇಕಾದಂತಹ ಶ್ರೇಯಸ್ಸನ್ನ ಸನ್ಮಂಗಲಕ್ಕೆ ಅನುಗ್ರಹ ಮಾಡಿಕೊಡುವುದರ ಮೂಲಕವಾಗಿ ಗುರುತತ್ವ ಅಂತ ಹೇಳಿದ್ರೆ ಅಂಧಕಾರವನ್ನು ಕಳೆದು ಸುಜ್ಞಾನವನ್ನು ಬೆಳಗುವುದಂತೆ ಆ ನಿಟ್ಟಿನಲ್ಲಿ ನಮ್ಮ ಬದುಕಿನ ಎಲ್ಲ ವಿಭಾಗದ ಅಂಧಕಾರಗಳು ದೂರವಾಗಿ ಸುಜ್ಞಾನಗಳು ಬೆಳಗುವ ತೆರದಲ್ಲಿ ನಮ್ಮನ್ನು ಅನುಗ್ರಹಿಸಿ ರಕ್ಷಿಸಬೇಕು ಅಂತೇಳಿ ಸನ್ನಿಧಾನದ ಮುಂದೆ ಪೂಜೆಯ ಪರ್ವಕಾಲಕ್ಕೆ ಕೈ ಜೋಡಿಸಿ ಭಕ್ತಿ ನಡೆಸುವಂತ ಪ್ರಾರ್ಥನೆ. ಗುರುಚರಣ ಕಮಲೇಭ್ಯೋ ನಮಃ ಮನಸಾವಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಪೂರ್ವಿಕರ ಆರಾಧನೆ ವರ್ತೆ ಪಂಜುರ್ಲಿ ಚೌಂಡಿ ಗುಳಿಗ ಶಕ್ತಿ ಸಾಧನೆಗಳಿಗೆ ಇಂದು ಗಗ್ಗರ ಸೇವೆ ನಡೆಯಲಿಕ್ಕಿದೆ. ಇದರ ಸಲುವಾಗಿ ಇಂದು ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಡುಕುತ್ಯಾರು ಇದರ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳ ಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನಮ್ಮ ಪಳ್ಳಿ ಅಂತರ್ಮುಂಜದ ಈ ಮಣ್ಣಿಗೆ ಇವತ್ತು ಅವರು ಪಾದಾರ್ಪಣೆ ಮಾಡಿದ್ದಾರೆ. ಸ್ಪರ್ಶ ಮುಖಾಂತರ ನಮ್ಮೆಲ್ಲರನ್ನು ಪುನೀತರನ್ನಾಗಿ ಮಾಡಿದ್ದೀರಿ ಗುರುಗಳೇ. ಇದೀಗ ಈ ಗುರುಗಳ ಸಮ್ಮುಖದಲ್ಲಿ ಈ ಒಂದು ಮನೆತನಕ್ಕೆ ಕುಟುಂಬಕ್ಕೆ ವಿಶೇಷ ಸಹಕಾರ ಪ್ರೀತಿ ವಿಶ್ವಾಸವನ್ನು ತೋರಿಸಿದಂತ ಕೆಲವು ಮಹನೀಯರಿಗೆ ಈ ಮನೆತನದವರು ಗುರುತಿಸುವಂತ ಸಣ್ಣ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಮೊದಲನೇದಾಗಿ ಉಪ್ಪೂರಿನ ಶ್ರೀಯುತ ಜಯನಂದ್ ಆಚಾರ್ಯ ನಾಗೋಪಾಸಕರು, ಶ್ರೀದೇವಿ ಉಪಾಸಕರು, ದಯವಿಟ್ಟು ತಾವು ತಮ್ಮ ಈ ಮನೆತನವನ್ನು ನೀಡುವಂತ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡುತ್ತಿದ್ದೆ. ಈ ಒಂದು ಕುಟುಂಬಿಕರ ಪರವಾಗಿ ಎರಡು ಮಾತನ್ನು ಆಡ್ಲಿಕ್ಕಿದ್ದಾರೆ. ಬಂದಿರುವಂತಹ ಭಕ್ತರು ಚಪ್ಪಾಳೆ ತಟ್ಟುವುದರ ಮುಖಾಂತರ ಈ ಒಂದು ಮಹನೀಯರನ್ನು ಹೃದಯ ತುಂಬಿ ಮುಂದೆಯೂ ಕೂಡ ಈ ಒಂದು ಪಳ್ಳಿ ಅಂತರ್ಪುಂಜದ ಮನೆಯೊಂದಿಗೆ ತಮ್ಮ ವಿಶೇಷ ಸಹಕಾರ ಪ್ರೀತಿ ವಿಶ್ವಾಸ ಸದಾ ಇದೇ ಇರಲಿ, ಹೀಗೆ ಇರಲಿ ಅನ್ನುವಂತ ಆಶಯ. ಇದೀಗ ಜಯನಂದಾಚಾರ್ಯ ಎರಡು ಹಿತನುಡಿಗಾಗಿ ಹಲೋ, ಶ್ರೀ ಗುರುಭ್ಯೋ ನಮಃ. ಅಚಿಂತ್ಯಾನಂದರೂಪಾಯ ನಿರ್ಗುಣಾಯ ಪರಮಾತ್ಮನೇ ಭಕ್ತಾವಿಷ್ಟಪ್ರದಾತ್ರೇ ಚ ನಮಸ್ತೆ ವಿಶ್ವಕರ್ಮನೇ. ಹಾಗೆ ನಮ್ಮ ವಿಶ್ವಕರ್ಮ ಪರಬ್ರಹ್ಮನನ್ನು ಪ್ರಥಮ ಸ್ಮರಣೆ ಮಾಡಿಕೊಂಡು ಹಾಗೆ ಗುರುಗಳ ಚರಣಾರವಿಂದನ್ನು ಕೂಡ ಸ್ಮರಣೆ ಮಾಡಿಕೊಂಡು ಈ ಒಂದು ಸಂಸಾರ ಕುಟುಂಬಸ್ಥರು ಇವತ್ತಿನ ದಿವಸ ಹಮ್ಮಿಕೊಂಡಿರ್ತಕ್ಕಂಥ ದೈವಗಳ ನೇಮೋತ್ಸವಕ್ಕೆ ನಾವೆಲ್ಲರೂ ಆಗಮಿಸಿದ್ರ. ಈ ಆಗಮನ ಏನು ಹೇಳ್ತದೆ ಅಂತ ಹೇಳಿದ್ರೆ, ದೈವಗಳನ್ನು ನಾವು ಈ ಪರಶುರಾಮ ಸೃಷ್ಟಿಯಲ್ಲಿ ಭಾಳಷ್ಟು ನಂಬುತ್ತೇವೆ. ಯಾಕಂದರೆ ದೈವ ಮೊದಲು, ದೇವರ ಕಡೆಗೆ. ಹಾಗೆ ಪರಶುರಾಮ ಸೃಷ್ಟಿಯಲ್ಲಿ ಆರಾಧನೆ ಮಾಡತಕ್ಕಂಥ ದೈವಗಳು ಪರಮ ಶ್ರೇಷ್ಠತೆಯನ್ನು ಹೊಂದಿಕೊಂಡು ಹಾಗೆ ಜನರಿಂದ ಬೇಕಾದಷ್ಟು ಸೇವಾ ಕೈಂಕರ್ಯಗಳನ್ನು ಸ್ವೀಕಾರ ಮಾಡುವವರಾಗಿದ್ದಾರೆ. ಅಂತೆಯೇ ಜಗದ್ಗುರುಗಳಾಗಿರ್ತ ನಮ್ಮ ಕುಲಗುರುಗಳು ಶ್ರೇಷ್ಠ, ಕುಲ ದೈವ ಶ್ರೇಷ್ಠ, ಹಾಗೆ ಕುಲ ದೇವರು ಕೂಡ ಶ್ರೇಷ್ಠ ಎಂದು ಶಾಸ್ತ್ರ ಹೇಳ್ತದೆ. ಹಾಗೆ ಜಗದ್ಗುರುಗಳನ್ನ ಸಮ್ಮುಖದಲ್ಲಿ ನಾವೆಲ್ಲರವರ ಪಾದ ಪೂಜೆಯನ್ನು ಮಾಡಿ ಗಣೇಶ ಕುಟುಂಬಸ್ಥರು ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ನಾನು ಭಾಳ ಸಂತೋಷ ಪಡ್ತೇನೆ. ಹಾಗೆ ಈ ಒಂದು ಸಂದರ್ಭ
ನಮಗೆ ನೋಡುವಂತಹ ಭಾಗ್ಯ, ಹಾಗೆ ಮಾಡುವಂತಹ ಸೇವಾ ಕೈಂಕರ್ಯವನ್ನು ಕೂಡ ಎಲ್ರಿಗೂ ಬರುವುದಿಲ್ಲ. ಆದ್ದರಿಂದ ಆ ಗಣೇಶರು ಆ ಒಂದು ಗುರು ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ನಾನು ಅವರನ್ನು ಹೊಗಳುವುದಲ್ಲ. ಆದರೆ ಆ ನಿಷ್ಠೆ, ಆ ಶ್ರದ್ಧೆ, ಆ ಭಕ್ತಿ ಬರಬೇಕಾದ್ರೆ ಮನುಷ್ಯರಿಗೆ ಭಾಳ ಕಷ್ಟ. ಸಹಸ್ರಾರು ಕೋಟಿ ದುಡ್ಡಿದ್ರೂ ಕೂಡ ಪೂಜ್ಯರ ಗುರುಪಾದ ಸೇವೆಯನ್ನು ಮಾಡಬೇಕೆಂಬ ಹಂಬಲ ಆತನಿಗೆ ಬರುವುದಿಲ್ಲ. ಆದರೂ ಗಣೇಶರು ಕಷ್ಟವ ನಷ್ಟವ ನಾನು ಮಾಡತಕ್ಕಂಥ ವ್ಯವಹಾರದಲ್ಲಿ ಅಥವಾ ನಾನು ಮಾಡತಕ್ಕಂತಹ ದೇವರ ಒಂದು ಸನ್ನಿಧಾನದಲ್ಲಿ ಪರಮ ಶ್ರೇಷ್ಠ ಅನುಗ್ರಹ ನಮಗೆ ಬೇಕೆಂಬುದಾಗಿ ಅವರು ಗುರುಗಳನ್ನು ಪ್ರಥಮ ಪೂಜಿತವಾಗಿ ಅವರನ್ನು ಕೂರಿಸಿಕೊಂಡು ಪಾದ ಪೂಜೆ ಮಾಡಿದ್ದಾರೆ. ಇದಕ್ಕೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ನಾವು ಗುರುಗಳ ಸನ್ನಿಧಾನ ಸಮರ್ಪಣೆ ಮಾಡ್ತಾ ಇದ್ದೇವೆ. ತದನಂತರ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮ ದೈವಗಳ ಕುಣಿತ. ದೈವಗಳ ಕುಣಿತ ಅಂದರೆ ಏನು ನಿಮಗೆಲ್ಲರೂ ಗೊತ್ತಿರೋದ ವಿಚಾರ. ಅಂದರೆ ನಾನು ಜಾಸ್ತಿಯಾಗಿ ವಿಚಾರ ಮಾಡೋದು, ಯಾಕೆಂದರೆ ಗುರುಗಳು ತಮ್ಮ ಅನುಗ್ರಹ ವಚನ ಕೊಡಲಿಕ್ಕಿದ್ದಾರೆ. ಆದರೆ ಸಮಯ ನಾನು ವೇಸ್ಟ್ ಮಾಡೋದಿಲ್ಲ. ಹೇಳುವಷ್ಟು ಬಹಳ ಇದೆ, ಆದರೆ ಸಮಯದ ಒಂದು ವಿಹಾರ ಮಾಡಕ್ಕಂಥವರು ಗುರುಗಳು ಅಂತ ಹೇಳ್ತಾರೆ. ಆದ್ದರಿಂದ ಯಾವತ್ತೂ ಗುರುಗಳ ಪಾದ ಪೂಜೆಯನ್ನು ಮಾಡಿದ್ರೆ ಅವನ ಹಿನ್ನೆಲೆ ಬಂದಿರತಕ್ಕಂಥ ಯಾವುದೇ ಕುಟುಂಬದ ದೋಷ ಆಗಲಿ ಅಥವಾ ಅವನು ಮಾಡಿರ್ತಕ್ಕಂಥ ಯಾವುದೇ ಅಜ್ಞಾನದಿಂದ ಅವನಿಗೆ ಬಂದಿರತಕ್ಕಂಥ ಯಾವುದೇ ಪಾಪಕೃತ್ಯಗಳಿದ್ರೂ ಕೂಡ ಅದ ಗುರುಪಾದ ಸ್ಪರ್ಶದಿಂದ ಪುನೀತವಾಗ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಗುರುವನ್ನು ಪ್ರಾಮುಖ್ಯವಾಗಿ ನಾವು ಪೂಜೆ ಮಾಡಬೇಕು. ಯಾಕಂದರೆ ಎಲ್ಲ ದೇವರುಗಳು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಸ್ವಲ್ಪ ನೋಡ್ತಾರಂತೆ. ಆದರೆ ಗುರುಗಳು ನೋಡೋದಿಲ್ಲ. ಶೀಘ್ರ ಬಂದು ನನ್ನ ಭಕ್ತನಿಗೆ ಏನು ತೊಂದರೆ ಆಗಿದೆ ಅಂತೆ ಅತಿ ಶೀಘ್ರ ಬಂದು ಅವರು ಗುರುಗಳು ಅವನನ್ನು ಎತ್ತಿ ಹಿಡಿತಾರಂತೆ. ಇದರಿಂದ ಗುರುಗಳೇ ಪರಮಶ್ರೇಷ್ಠರು ಎಂಬುದಾಗಿ ಶಾಸ್ತ್ರ ಹೇಳ್ತದೆ, ವೇದ ಹೇಳ್ತದೆ. ಆದ್ದರಿಂದ ನಾವೆಲ್ಲರೂ ಈ ಗುರುಪಾದ ಪೂಜೆಗೆ ಭಾಗಿಯಾಗಿದ್ದೇವೆ, ಗುರು ಅನುಗ್ರಹಕ್ಕೆ ಆಗಿದ್ದೇವೆ. ಮನೆಗೆ ಹೋಗಿ ಏನೋ ಅವರು ಗುರುಪಾದ ಪೂಜೆ ನಮಗೇನೋ ಸಂಬಂಧ ಇಲ್ಲ ಅಂತ ಯಾರು ಎಣಿಸ್ಬೇಡಿ. ಯಾಕಂದರೆ ಗಣೇಶರು ಒಬ್ಬರು ಮಾಡಿದಂಥ ಈ ಪೂಜಾ ಫಲ ನಿಮಗೆಲ್ರಿಗೂ ಅನ್ವಯಿಸುವಾಗ್ತದೆ. ನೀವು ಎಲ್ಲರೂ ಕೂಡ ಅದರ ಫಲವನ್ನು ಅನುಭವಿಸ್ರಿ ಅಂತ ಹೇಳಿ ನಾನು ಈ ಒಂದು ಗಣೇಶ ಕುಟುಂಬದವರಿಗೆ ಸಂಸಾರಕ್ಕೆ ಮುಂದಕ್ಕೆ ದೇವರು ಗುರುಗಳು ಸಕಲ ಐಶ್ವರ್ಯ ಇಷ್ಟಾರ್ಥ ಕಾಮನ ಸಿದ್ಧಿ ಸತ್ವ ಗುಣಗಳನ್ನು ಕೊಟ್ಟು ಧರ್ಮವನ್ನು ಇದೇ ರೀತಿ ಮಾಡುವಂಥ ಭಾಗ್ಯವನ್ನು ಕೊಡಲಿ ಅಂಥೇಳಿ ನಾನು ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಎಲ್ಲ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಗುರುಚರಣಕ್ಕೆ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಶ್ರೀಯುತ ಜಯಾನಂದಾಚಾರ್ಯವರು ಗುರುಗಳ ಸೇವೆಯ ಮಹತ್ವವನ್ನು ಎಲ್ರಿಗೂ ತಿಳಿಪಡಿಸಿದ್ದಾರೆ. ಧನ್ಯವಾದಗಳು. ಕುಟುಂಬಿಕರ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ಇದೀಗ ಮತ್ತೋರ್ವ ಮಹನೀಯರು, ನಮ್ಮ ಆತ್ಮೀಯರಾಗಿರುವಂಥ ವಿದ್ವಾನ್ ಚಂದ್ರಕಾಂತ್ ಪುರೇತ್ರ ಹೆಬ್ರಿ ಇವರು ದಯವಿಟ್ಟು ಗುರುಗಳಿಂದ ಒಂದು ಸಣ್ಣ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ವಿಶ್ವಕರ್ಮ ಜನಾಂಗ ಮಾತ್ರವಲ್ಲದೆ ಅನ್ಯ ಜಾತಿಯ ಬೇರೆ ಬೇರೆ ಕಡೆಗಳಲ್ಲಿ ಇವರು ತಂತ್ರಿಗಳಾಗಿ, ಅದೇ ರೀತಿ ಬೇರೆ ಬೇರೆಯ ಪೂಜೆ ಪುನಸ್ಕಾರಗಳಿಗೆ ಬ್ರಾಹ್ಮಣ ಜನಾಂಗದಲ್ಲಿ ಕೂಡ ಇವರು ವಿಶೇಷವಾಗಿ ಇವರನ್ನು ಗುರುತಿಸಿ ಕರೀತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಗ್ಗರ ಸೇವೆ ಇವತ್ತು ನಡೆದ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕುಟುಂಬಿಗರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಬಂದಿರ್ತಿರುವಂತಹ ಭಕ್ತಾದಿಗಳು ಸಣ್ಣ ಮಟ್ಟಿನಲ್ಲಿ ಚಪ್ಪಾಳೆ ತಟ್ಟಬಹುದು, ಏನು ಕನ್ವಿನ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ದಾರುಶಿಲ್ಪಿಗಳು ಶಿರುವ ಮಂಚಕಲ್ ದಯವಿಟ್ಟು ತಾವು ಗುರುಗಳಿಂದ ನಮ್ಮ ಈ ಕುಟುಂಬಿಕರ ಪರವಾಗಿ ನೀಡುವಂತ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸಾಕಷ್ಟು ಊರುಗಳಲ್ಲಿ ಹಲವಾರು ರೀತಿಯ ದಾರುಶಿಲ್ಪಗಳನ್ನು ಮಾಡಿ ಸಮಾಜಕ್ಕೆ ಅರ್ಪಿಸಿದವರು ಹಿರಿಯ ಶ್ರೇಷ್ಠರಾಗಿರುವಂಥ ವಿಠಲಾಚಾರ್ಯ ಇವರಿಗೆ ನಮ್ಮ ಕುಟುಂಬಿಕರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಹರಸಲಿ ಎನ್ನುವ ಆಶಯ ನಮ್ಮದು. ಆಚಾರ್ಯ ಅಯ್ಯಪ್ಪ ನಗರ ಕಾರ್ಕಳ ಇವರು ಕೂಡ ನಮ್ಮ ಪೂಜ್ಯ ಗುರುಗಳಿಂದ ಅಭಿನಂದನೆಗಳನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ಸಾಕಷ್ಟು ಕಡೆಗಳಲ್ಲಿ ನಾಡಿನ ಆದ್ಯಂತ ಶಿಲ್ಪಕಲೆಯಲ್ಲಿ ಕಲ್ಲಿನ ಮೂರ್ತಿಗಳನ್ನು ಗಣೇಶ್ ಆಚಾರ್ಯ ಇವರ ಸಹೋದರ ಕೂಡ ಹೌದು. ಸಾಕಷ್ಟು ಕಡೆಗಳಲ್ಲಿ ನಾಡಿನಾದ್ಯಂತ ಕಲ್ಲಿನ ಮೂರ್ತಿಗಳನ್ನು ಬೇರೆ ಬೇರೆ ದೇವಸ್ಥಾನ
ನಾಗಬನ ಇಂಥ ಮುಂತಾದ ಕಡೆಗಳನ್ನು ಕೆತ್ತಿ ಸಮಾಜಕ್ಕೆ ಅರ್ಪಿಸಿದವರು. ತಮಗೂ ಕೂಡ ವಿಶೇಷ ಅಭಿನಂದನೆಗಳು ಈ ಸಂದರ್ಭದಲ್ಲಿ. ಇಂದ ರಾತ್ರಿವರೆಗೆ ನಮ್ಮ ಜೊತೆಯಲ್ಲಿದ್ದು ನಮ್ಮ ಊಟೋಪಚಾರಗಳನ್ನು ಎಲ್ರಿಗೂ ಸರಿಯಾಗುವ ರೀತಿಯಲ್ಲಿ ಮಾಡ್ತಿರುವಂಥ ಹಿರಿಯರಾಗಿರುವಂಥ ಆನಂದಾಚಾರ್ಯ ಇವರು ದಯವಿಟ್ಟು ಗುರುಗಳಿಂದ ಅಭಿನಂದನೆಗಳನ್ನು ಅದೇ ರೀತಿ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ವಿನಂತಿಯನ್ನು ಮಾಡಿ. ಶ್ರೀಯುತರಿಗೆ ನಮ್ಮ ಪಳ್ಳಿ ಅಂತಗೊಂಜ ಪ್ರೇಮ ಆಚಾರ್ಯ ಹಾಗೂ ಸದಸ್ಯಾಚಾರ್ಯ ಕುಟುಂಬಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಮರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಇವರ ಬಗ್ಗೆ ಎರಡು ಮಾತನ್ನು ಸವಿಸ್ತರವಾಗಿ ಹೇಳಲಿಕ್ಕೆ ಇಚ್ಛಪಡುತ್ತೇನೆ. ಶ್ರೀಯುತ ಗಣೇಶ್ ಪುರೋಹಿತರು ಇವರು ಸೂಡ ಅಟ್ಟೆಕಲ್ ನಿವಾಸಿಯಾದ ಶ್ರೀಮತಿ ಗುಲಾಬಿ ಗಿರಿಯಪ್ಪ ಆಚಾರ್ಯ ದಂಪತಿಗಳಿಗೆ 5 ಜನ ಮಕ್ಕಳಲ್ಲಿ 4 ಸುಪುತ್ರಿಯರು, ಏಕಮಾತ್ರ ಸುಪುತ್ರರಾಗಿ ದಿನಾಂಕ 2/2/1983 ಗಣೇಶ್ ಪುರೋಹಿತರು ಜನ್ಮವೆತ್ತರು. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸೂಡ ಗ್ರಾಮದ ಪಡುಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಮುಂದಿನ ವಿದ್ಯಾಭ್ಯಾಸವನ್ನು ಸೂಡ ಹೈಸ್ಕೂಲಲ್ಲಿ ಮಾಡಿರುತ್ತಾರೆ. ತಮ್ಮ 9ನೇ ವಯಸ್ಸಿನಲ್ಲಿ ಹಲಸಿನಕಟ್ಟೆ ಮೋಹನ್ ಪುರೋಹಿತರಿಂದ ಉಪನೀತರಾಗಿರುತ್ತಾರೆ. ವಿದ್ಯಾಭ್ಯಾಸ ನಂತರ ಕಟಪಾಡಿ ವೇಣುಗಿರಿ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕರಾಗಿ ಸೇವೆ ಸಲ್ಲಿಸಿ ಮುಂದೆ ಹೆಚ್ಚಿನ ವೈದಿಕ ಅಧ್ಯಯನಕ್ಕಾಗಿ ಮುಡುಬಿದ್ರಿ ಶ್ರೀ 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 ಜಗದ್ಗುರು ಅಯ್ಯ ಶ್ರೀ ನಾಗಲಿಂಗ ಸ್ವಾಮಿ ಮಠದಲ್ಲಿ ಅಧ್ಯಯನ ಮಾಡಿ ಅದೆಷ್ಟೋ ನಂತರ ಭಟ್ಕಳ ಕಾಳಿಕಾಂಬ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಅದೆಷ್ಟು ಕುಟುಂಬದ ಚೌಲ, ಉಪನಯನ, ಮದುವೆ, ಸೀಮಂತ, ನಾಮಕರಣ, ಪೂಜೆ, ಹೋಮ ಹವನ ಮುಂತಾದ ಶುಭ ಸಮಾರಂಭ ಕಾರ್ಯಕ್ರಮಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿ ತುಂಬ ನಿರೀಕ್ಷೆ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಮನೆಯವರು ಭಕ್ತಿಯಿಂದ ವಿಶ್ವಾಸದಿಂದ ಏನು ನೀಡುತ್ತಾರೋ ಅಷ್ಟನ್ನು ಮಾತ್ರ ಗೌರವದಿಂದ ಸ್ವೀಕಾರ ಮಾಡಿದವರು. ಪಳ್ಳಿ ಅಂತಗುಂಜದ ನಮ್ಮ ಮನೆಗೆ ಕಳೆದ 25 ವರ್ಷಗಳಿಂದ ಕುಲಪುರೋಹಿತರಾಗಿ ವರ್ಷಂಪ್ರತಿ ನಡೆಯುವ ಮಹಾಲಯ, ನವರಾತ್ರಿ, ಮುಡಿಪು ಅಲ್ಲದೆ ಮನೆಯ ಇನ್ನಿತರ ಶುಭ ಸಮಾರಂಭಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತಾರೆ. ಇದು ನಮಗೂ ತುಂಬ ಸಂತಸದ ವಿಚಾರವಾಗಿರುತ್ತದೆ. ಮುಂದೆಯೂ ನಿಮ್ಮ ಬಾಂಧವ್ಯ ಪಳ್ಳಿ ಅಂತಗುಂಜ ಕುಟುಂಬದೊಂದಿಗೆ ನಿರಂತರವಾಗಿ ಸದಾ ಹೀಗೆ ಇರಲಿ ಎನ್ನುವ ಆಶಯ ನಮ್ಮದು. 2015ರಲ್ಲಿ ಶ್ರೀಮತಿ ಲಕ್ಷ್ಮಿಯವರೊಂದಿಗೆ ದಾಂಪತ್ಯ ಜೀವನ ಪ್ರವೇಶಿಸಿ 2 ಮುದ್ದಾದ ಸುಪುತ್ರ ಮಕ್ಕಳೊಂದಿಗೆ ಸುಖಿ ಜೀವನ ಸಾಗಿಸುತ್ತಾ ಪ್ರಸ್ತುತ ಕಾರ್ಕಳದಲ್ಲಿ ವಾಸವಾಗಿರುತ್ತಾರೆ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಹರಸಲಿ ಎಂದು ಆಶಿಸುತ್ತೇವೆ. ಇಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಶ್ರೀಯುತರನ್ನು ನಮ್ಮ ಪೂರ್ವಿಕರ ಆರಾಧನೆಯ ದೈವ ದೇವರುಗಳ ಸಾನ್ನಿಧ್ಯಗಳ ಗಗ್ಗರ ಸೇವೆ ನಡೆಯುತ್ತಿರುವಂತಹ ಈ ಶುಭ ದಿನ, ಶುಭ ಗಳಿಗೆಯಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ನೀಡುತ್ತಿರುವ ಅಭಿನಂದನಾ ಪತ್ರ ವಂದನೆಗಳೊಂದಿಗೆ ಶ್ರೀಮತಿ ಪ್ರೇಮ ಆಚಾರ್ಯ ಮತ್ತು ಮಕ್ಕಳು, ಸದಸ್ಯ ಆಚಾರ್ಯ ಮತ್ತು ಕುಟುಂಬಸ್ಥರು, ಪಳ್ಳಿ ಅಂತಗುಂಜ. ಜೋರಾದ ಚಪ್ಪಳೆ ತಟ್ಟು ಮುಖಾಂತರ ನಮ್ಮ ಪ್ರೇಮ ಆಚಾರ್ಯವರ ಪತಿಯಾಗಿರುವಂತ ಶ್ರೀಧರ್ ಆಚಾರ್ಯ ಇವರ ಕಾಲದಿಂದಲೂ ಈ ಮನೆಗೆ ಕುಲಪುರೋಹಿತರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತ ಗಣೇಶ್ ಪುರೋಹಿತ್ ಇವರಿಗೆ ತುಂಬ ಹೃದಯದ ಅಭಿನಂದನೆ. ಮುಂದೆ ಒಂದು ನಿರಂತರವಾಗಿ 100 ವರ್ಷಗಳ ಕಾಲ ಈ ಮನೆಯೊಂದಿಗೆ ತಮ್ಮ ಬಾಂಧವ್ಯ ಇದೇ ರೀತಿ ಇರಲಿ ಅನ್ನುವ ಆಶಯ ನಮ್ಮದು. ಸುಭಾಷಿತರು ಹೇಳ್ತಾರೆ, ಭಾಷೆಗಾರರು ಮುಖ್ಯೋನ್ಮಾಪದಿ ಬಾಧೆ ಕಿಂಚಿತ ಹಸಿದರೆ ಏನು ಗೊತ್ತಾಗಲ್ಲ, ಹೊಟ್ಟೆಗೆ ಕಿವಿ ಅದು ಕೇಳೋದಿಲ್ಲ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಹಸಿದವನ ಮುಂದೆ ಯಾವ ಶಾಸ್ತ್ರವೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಏನು ಹೇಳಿದ್ರು ಕೂಡ ಅಷ್ಟೆ. ಅದಕ್ಕೆ ಮೊದಲು ಬೇಟೋಭ, ನಂತರ ಬೇಟೋಭ. ತಕ್ಕ ಮಟ್ಟಿಗೆ ಹೊಟ್ಟೆ ತುಂಬಿದ್ರೆ ಮಾತ್ರ ಭಗವಂತನ ಸ್ಮರಣೆ ಆಗುತ್ತಿದ್ದರೆ ಯಾವುದು ಎಲ್ಲ ಶೂನ್ಯಾಗಿ ಹೋಗ್ತದೆ. ಅದು ಕೆಲವೊಂದು ಸಂದರ್ಭದಲ್ಲಿ ವಿಶೇಷವಾಗಿ
ದೇವರ ಉಪಾಸನಾ ಸಂದರ್ಭದಲ್ಲಿ ನಿರಾಹಾರವನ್ನು ಹೇಳಿದ್ದಾರೆ. ಉಪವಾಸ ಇದ್ದು ಮಾಡಬೇಕು ಅಂತ. ವಿಶೇಷತೆ ಅಂತ ಹೇಳಿದ್ರೆ ಭಗವಂತನ ಸಾನ್ನಿಧ್ಯದ ನೆನಪು ನಮಗೆ ಸದಾ ಇದ್ದು ಹಸಿವೆ ಮರಿಬೇಕು ಅಂತ ಆ ದೃಷ್ಟಿಯಲ್ಲಿ ಹೇಳಿದ್ದು. ಅಂದರೆ ಉಪವಾಸ ಮಾಡೋದು ಈಗ ಒಂದು ಉಪಹಾರಕ್ಕಾಗಿ ಉಪವಾಸ ಆಗಿ ಹೋಗಿದೆ. ಉಪವಾಸ ಅಂತ ಹೇಳಿದ್ರೆ ಇವತ್ತು ವಿಶೇಷ ಉಪಹಾರ ಉಂಟು ಅಂತ ಅರ್ಥ ಆಗ್ತದೆ. ಏಕಾದಶಿ ಅಂತಕ್ಕೆ ಕೇಳಿದ್ರೆ ದ್ವಾದಶಿ ಪಾರಣಕ್ಕೆ ಹಾಗೂ ಹೀಗೂ ಎರಡೂ ಹೊಂದಾಣಿಕೆ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕು. ಇಲ್ಲದೇ ಇದ್ದರೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಹೋಗ್ತದೆ. ಇವತ್ತು ನಮ್ಮ ಪಳ್ಳಿ ಅಂತಃಕುಂಜದ ಪ್ರೇಮ ಸದಾಶಿವಾಚಾರ್ಯ, ಶ್ರೀಧರಾಚಾರ್ಯ, ಸದಾಶಿವರು ಅಂತ ಹೇಳಿದ 2 ಸರಿ, ಗಣೇಶಾಚಾರ್ಯ ದಂಪತಿಗಳು ಅವರ ಕುಟುಂಬದವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಇವತ್ತು ಆರಾಧಿಸಿಕೊಂಡು ಬಂದಿರತಕ್ಕಂತಹ ದೈವದ ನೇಮೋತ್ಸವವನ್ನು ಇವತ್ತು ಇಟ್ಟುಕೊಂಡಿದ್ದಾರೆ. ಕುಟುಂಬದವರೆಲ್ಲರೂ ಕೂಡ ಇವತ್ತು ಇಲ್ಲಿ ಉಪಸ್ಥಿತಿಯಲ್ಲಿ ಇದ್ದಾರೆ. ಕುಟುಂಬಕ್ಕೆ ಪೂರಕವಾಗಿರ್ತಕ್ಕಂತಹ ಸಮಾಜದ ಬಂಧುಗಳನ್ನು ಇವತ್ತು ಗುರುತಿಸಿದ್ದಾರೆ. ಜಯಾನಂದ ಪಾದ್ರಿಗಳು, ಜೊತೆಗೆ ಶಿಲ್ಪಿಗಳು 2 ಜನ, ಜೊತೆಗೆ ನಮ್ಮ ಚಂದ್ರಕಾಂತ ಪುರೋಹಿತರು ಕಳೆದ 25 ವರ್ಷಗಳಿಂದ ಕುಟುಂಬದಲ್ಲಿ ಆಗುವಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪೌರೋಹಿತ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಗಣೇಶಾಚಾರ್ಯರ ಪುರೋಹಿತರನ್ನು ಕೂಡ ಇವತ್ತು ಅಭಿನಂದಿಸಿದ್ದಾರೆ. ನಮ್ಮ ಏಳಿಗೆಗೆ ನಮಗೊಬ್ಬರಿಂದ ಮಾತ್ರ ಸಾಲದು, ಎಲ್ಲರ ಸಹಕಾರ್ಯದಲ್ಲಿ ಮಾತ್ರ ನಾವು ಬದುಕಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥವನ್ನೆಲ್ಲ ನೆನಪಿಸಿಕೊಳ್ಳುವಂಥದ್ದು ಶಿಷ್ಟ ಸಂಪ್ರದಾಯ. ಕೃತೋಸ್ಮರ ಕೃತಜ್ಞಸ್ಮರ ಕೃತೇಚ ಪ್ರತಿ ಕರ್ತವ್ಯಂ ಏಷ ಧರ್ಮೋ ಸನಾತನ. ನಮ್ಮ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸ್ಮರಿಸುವಂಥದ್ದು ಕೃತಜ್ಞರ ಲಕ್ಷಣ. ಸ್ಮರಿಸ್ಕೊಳ್ಳದೆ ಅಂದರೆ ಕೃತಜ್ಞರಾಗಿ ಹೋಗ್ತಾರೆ ಅಂತ. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಸಜ್ಜನ ಬಂಧಗಳನ್ನು ಎಲ್ಲ ಗುರುತಿಸಿದ್ದೀರ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬದುಕಿಗೆ ಪೂರಕವಾಗಿದ್ದಾನೆ. ಸಾಮಾನ್ಯವಾಗಿ ನೋಡೋದಾದರೂ ಕೂಡ ನಾವೊಬ್ಬರೇನು ಬದುಕಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ. ನಾವೇ ನಮ್ಮ ಬಟ್ಟೆಯನ್ನು ಹಾಕ್ಕೊಳ್ಳಿಲ್ಲ, ಯಾರೋ ನೇಯ್ದ ಬಟ್ಟೆಯನ್ನು ಹಾಕ್ಕೊಳ್ತೀವಿ. ಹಣ ಕೊಟ್ಟಿರ್ಬೋದು, ಶ್ರಮ ನಮ್ಮದಲ್ಲ. ಯಾರೋ ನಿರ್ಮಿಸಿದ ರಸ್ತೆಯಲ್ಲಿ ನಾವು ಓಡಾಡ್ತೇವೆ, ಟ್ಯಾಕ್ಸ್ ಕಟ್ಟುವುದು, ಶ್ರಮ ನಮ್ಮದಲ್ಲ. ಯಾರೋ ಬೆಳೆದ ಅನ್ನವನ್ನು ನಾವು ಊಟ ಮಾಡ್ತೀವಿ. ಬೆಳೆದದ್ದು ಯಾರೋ, ಶ್ರಮ ಯಾರದ್ದು, ಸ್ವಲ್ಪ ಹಣ ಕೊಟ್ಟಿರ್ಬೋದು. ಆ ದೃಷ್ಟಿಯಲ್ಲಿ ಚಿಂತನೆ ಮಾಡೋದಾದರೆ ನಮ್ಮ ಬದುಕು ಕೇವಲ ನಮ್ಮಿಂದಾಗಿ ಮಾತ್ರವಲ್ಲ, ಎಲ್ಲರ ಕೊಡುಗೆಯಿಂದ ನಮ್ಮ ಬದುಕು ಸಾಗುವಂಥದ್ದು. ಅದಕ್ಕೆ ಪೂರಕವಾಗಿ ಭಗವಂತನ ಅನುಗ್ರಹವೂ ನಮಗೆ ಬೇಕು. ಮನುಷ್ಯ ಸಹಜ ಕೊಡುಗೆಗಳು, ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ನಾವು ಸುಭಿಕ್ಷೆಯಲ್ಲಿ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ನಮಗೆ ಸಹಕರಿಸಿದವರನ್ನು ನೆನಪಿಸಿಕೊಳ್ಳುವಂಥದ್ದು, ನಮ್ಮ ಬದುಕಲಿಕ್ಕೆ ಎಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥ ಭಗವಂತನ ಸ್ಮರಣೆ ಮಾಡುವಂಥದ್ದು 2 ಪ್ರಮುಖ ಕರ್ತವ್ಯಗಳು. ಭಗವಂತನನ್ನು ಬದುಕಲಿಕ್ಕೆ ಎಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಅವನ ಅನುಗ್ರಹದಿಂದ ನಾವು ಇಲ್ಲಿ ಭೂಮಿ ಮೇಲೆ ಬದುಕ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಭಗವಂತನ ಸ್ಮರಣೆ ನಮಗೆ ನಿರಂತರವಾಗಿ ಇರಬೇಕು. ನೋಡೋದಾದ್ರೆ ಭಗವಂತ ನಮಗೆ ಏನೆಲ್ಲ ಕೊಟ್ಟಿದ್ದಾನೆ. ಬೆಳಕು ಕೊಟ್ಟಿದ್ದಾನೆ, ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದಾನೆ, ಕುಡಿಲಿಕ್ಕೆ ನೀರಿದೆ, ಭೂಮಿ ಇದೆ, ನಡೆದಾಡಲಿಕ್ಕೆ ಭೂಮಿ ಮೇಲೆ ಒಳ್ಳೆ ಸಸ್ಯಗಳು ಬೆಳೀತವೆ, ಎಲ್ಲ ನಾವು ಊಟ ಮಾಡ್ತೀವಿ. ಒಂದು ವೇಳೆ ಎಲ್ಲದಕ್ಕೂ ಕೂಡ ಹಣ ಕಟ್ಟೋದಾಗಿದ್ದರೆ ಬದುಕಲಿಕ್ಕೆ ಸಾಧ್ಯವಾಗಿ ಇರ್ತಿರಲಿಲ್ಲ. 2 ಅನುಭವಗಳು ನಮ್ಮ ಬದುಕಿನಲ್ಲಿ ಆಗಿ ಹೋಗಿದೆ. ಮೊನ್ನೆ ಕೊರೋನಾ ಬಂದಾಗ ಆಮ್ಲಜನಕಕ್ಕಾಗಿ ಎಷ್ಟು ಪರದಾಟ.
ಒಂದು ಸಿಲಿಂಡರ್ ಆಮ್ಲಜನಕ ಬೇಕು ಅಂತ ಹೇಳಿದ್ರೆ ಲೈನ್ 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 ಲೈನ್. ಎಷ್ಟೋ ಜನಕ್ಕೆ ಆಮ್ಲಜನಕ ಸಿಗಲೇ ಇಲ್ಲ, ಇಹಲೋಕವನ್ನು ಬಿಡಬೇಕಾಗಿ ಬಂದ್ವಿ. ಎಷ್ಟು ಭಗವಂತನ ಕೃಪೆ ನಮ್ಮ ಮೇಲಿದೆ ಅಂತ ಹೇಳಿದರೆ, ಉಸಿರಾಡುವ ಗಾಳಿಯನ್ನು ಮುಕ್ತವಾಗಿ ನಮಗೆ ಕೊಟ್ಟಿದ್ದಾನೆ. ಯಾವುದೇ ಹಣವನ್ನು, ಶುಲ್ಕವನ್ನು ಭಗವಂತ ಅದಕ್ಕೆ ನಿಗದಿಪಡಿಸಲಿಲ್ಲ. ಅಕಸ್ಮಾತಾಗಿ ಮನುಷ್ಯರೇನಾದರೂ ಮಾಡಿದರೆ, ಮನುಷ್ಯರು ಕೊಡೋ ಸಿಲಿಂಡ್ರಿಗೆ ಒಂದು 10 ಪೌಂಡಿಗೆ 200 ರೂಪಾಯಿ ಆಕ್ಸಿಜನ್ ಸಿಲಿಂಡರ್, ಒಂದು ಅರ್ಧ ಗಂಟೆಗೆ ಕೂಡ ಬರೋದಿಲ್ಲ. ನಾವು ಇಡೀ ದಿವಸ ಉಸಿರಾಡಬೇಕಿದ್ರೆ ಹಣ ಕೊಟ್ಟು ತಗೊಳ್ಳೋದಾಗಿದ್ರೆ ದುಡ್ಡ ಹಣ ಎಲ್ಲ ಅದಕ್ಕೆ ಆಗಿ ಹೋಗ್ತಿತ್ತು. ಉಚಿತವಾಗಿ ಸ್ವಚ್ಛವಾಗಿರ್ತಕ್ಕಂಥ ಗಾಳಿಯನ್ನು ನಮಗೆ ಕೊಟ್ಟಿದ್ದಾನೆ. ಕುಡಿಲಿಕ್ಕೆ ನೀರು ಬಿಸ್ಲೇ ಬಾಟ್ಲು ತಗೊಂಡ್ರೆ 10-20 ಇರ್ತದೆ ರೇಟ್. ಕೆಲವೊಂದು ಬಾಟ್ಲಿಗೆ 1000 ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಸ್ವಚ್ಛವಾಗಿರ್ತಕ್ಕಂತಹ ಕುಡಿಯುವ ನೀರಿನ ವ್ಯವಸ್ಥೆ ಭಗವಂತನಿಗೆ ಮಾಡಿದ್ದಾನೆ. ಬಾವಿಗಳಲ್ಲಿದೆ, ಹರಿಯುವ ನದಿಗಳಲ್ಲಿದೆ, ಕೆರೆಗಳಲ್ಲಿದೆ. ಯಾವ ಹಣವೂ ಕೂಡ ಅದಕ್ಕೆ ಮತ್ತೆ ಕೊಡೋದಿಲ್ಲ, ಎಲ್ಲ ಉಚಿತ. ಬೆಳಕಿದೆ, KBಯವರು ಹಣ ಕಟ್ಟಿದರೆ ಕರೆಂಟ್ ಕಟ್ ಮಾಡ್ತಾರೆ. ರಾತ್ರಿ ಮತ್ತೇನು ಕಾಣೋದಿಲ್ಲ ನಮಗೆ. ಸೂರ್ಯನ ಬೆಳಕು ಹಗಲಿನಲ್ಲಿ, ರಾತ್ರಿ ಚಂದ್ರನ ಬೆಳಕು, ಉಚಿತವಾಗಿ, ಯಾವುದಕ್ಕೂ ಹಣ ಇಲ್ಲ. ಗಾಳಿ, ಬೆಳಕು, ನೀರು, ಆಹಾರ ಎಷ್ಟೆಲ್ಲ ಭಗವಂತನಿಗೆ ಕೊಟ್ಟಿದ್ದಾನೆ. ಯಾವುದಕ್ಕೂ ಹಣವನ್ನು ಅವನು ನಿಗದಿಪಡಿಸಲಿಲ್ಲ, ಎಲ್ಲವನ್ನು ಉಚಿತವಾಗಿ ಕೊಟ್ಟಿದ್ದಾನೆ. ಅಂತಹ ಭಗವಂತನಿಗೆ ಅದನ್ನು ಉಪಯೋಗಿಸಿಕೊಂಡು ಬದುಕುವ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಪೂಜೆ. ಆ ಮುಖಾಂತರ ನಾವು ಸಲ್ಲಿಸುವಂಥದ್ದು ನಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಪ್ರಾಣಿಗಳು ಕೂಡ ಅವುಗಳದ್ದೇ ಆದ ಶೈಲಿಯಲ್ಲಿ ಅವು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತವೆ. ಸಾಮಾನ್ಯವಾಗಿ ಸಂಧ್ಯಾ ವಂದನೆ ಮಾಡುವುದು ಸಾಯಂಕಾಲ ಮತ್ತು ಪ್ರಾತಃ ಕಾಲದಲ್ಲಿ, ಸಂಧ್ಯಾ ಸಮಯದಲ್ಲಿ ಅಂತ. ಸಂಧ್ಯಾ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಪ್ರತಿನಿತ್ಯ 2 ಬಾರಿ ಮಾಡಬೇಕು. ಅದು ವಿಹಿತವಾಗಿರ್ತಕ್ಕಂಥ ಸಮಯ. ಪ್ರಾಣಿಗಳು ಕೂಡ ಆ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡ್ತವೆ ಅಂತ ಹಿರಿಯರು ಹೇಳ್ತಾರೆ. ಹೇಗೆ ಅಂದರೆ ಅವುಗಳದ್ದೇ ಆದ ಶೈಲಿಯಲ್ಲಿ ಸಂಜೆ ಆಗುತ್ತಿದ್ದಾಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಕಲರವ, ಪಕ್ಷಿಗಳ ಕಲರವ ಕೇಳಿದ್ದೇವೆ. ಯಾವ ಪಕ್ಷಿಯೂ ಕೂಡ ಸುಮ್ಮನೆ ಎಲ್ಲ ಪಕ್ಷಿ ಶಬ್ದ ಮಾಡ್ತಾ ಇರ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೊರಗೆ ಬಂದರೆ ನಿಮ್ಗೆ ಗೊತ್ತಾಗ್ತದೆ, ಎಲ್ಲ ಪಕ್ಷಿಗಳ ಶಬ್ದ ನಿಮ್ಗೆ ಕೇಳ್ತದೆ. ಅದು ಕೆಲವು ಜನಕ್ಕೆ ಅದು ಬೆಳಗ್ಗೆ 6 ಗಂಟೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಬೆಳಗ್ಗೆ 6 ಗಂಟೆ ಸೂರ್ಯೋದಯ ನೋಡುವ ಸಂದರ್ಭ ಕೆಲವು ಸಿಕ್ಕೋದೇ ಇಲ್ಲ. ಅವ್ರು ಹೇಳೋದು ಸೂರ್ಯ ಕೊಟ್ಟಿದ್ದ ನಂತರದೇ. ಹಾಗಾಗಿ ಸನ್ಸೆಟ್ ಸನ್ರೈಸ್ ನೋಡ್ಲಿಕ್ಕೆ ಎಲ್ಲೋ ದೂರ ಹೋಗಿ ರಜೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ದಿವಸ ಬೆಳಗ್ಗೆ ಆಗುವಂಥ ಪ್ರಾಕೃತಿಕ ಸೌಂದರ್ಯವನ್ನು ಅನುಭವಿಸುವಂಥ ಯೋಗ ಅವರಿಗೆ ಇರೋದಿಲ್ಲ. ಬೆಳಗ್ಗೆ 8 ಗಂಟೆ ಆಗುವಾಗ ಸೂರ್ಯೋದಯ ನೋಡೋದಿಲ್ಲ. ಸೂರ್ಯೋದಯಕ್ಕೆ ಮುನ್ನ ಅರುಣೋದಯ ಆದಾಗ ಎಲ್ಲ ಪಕ್ಷಿಗಳು ಎದ್ದು ಶಬ್ದ ಮಾಡ್ತಾ ಇರ್ತವೆ. ಅವುಗಳದ್ದೇ ಆದ ಶೈಲಿಯಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಇರ್ತವೆ. ಯಾವ ಪಕ್ಷಿ ಕೂಡ ಗೂಡಲ್ಲಿ ಕೂತು ನಿದ್ದೆ ಮಾಡ್ತಿಲ್ಲ, ಮನುಷ್ಯನನ್ನು ಬಿಟ್ಟರೆ. ಮನುಷ್ಯ ಮಾತ್ರ ನನಗೆ ಸಮಯ ಏನಿಲ್ಲ, ಯಾವ ಬೇಕೋ ಸಂಜೆ ಸಮಯದಲ್ಲಿ ಉಪಹಾರ ಯಾವುದನ್ನು ಸೇವಿಸಬಾರ್ದು, ಭಗವಂತನ ಸ್ಮರಣೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ರೆ ಲೈನ್ ಇತ್ತು ಪಾನಿಪುರಿ ಅದು ಇದು ಎಲ್ಲ ತಿಂತಾ ಇರ್ತಾರೆ. ಸಮಯ ಇಲ್ಲ ಅವರಿಗೆ ಏನಿಲ್ಲ. ಸಂಧ್ಯಾ ವಂದನೆ ಸಮಯ ಇವರಿಗೆ ಬೇರೆ ಬೇರೆದಕ್ಕೆ ಹೋಗ್ತದೆ. ಅದು ಮನೆಯ ವಾತಾವರಣ ಅವರಿಗೆ ಆ ಪ್ರೇರಣೆಯನ್ನು ತಂದು ಕೊಡ್ತದೆ. ಮನೆಯಲ್ಲಿ ಶಿಷ್ಟರು ಇದ್ದರು, ಒಳ್ಳೆ ಸಂಸ್ಕಾರ ಅಂದ್ರೆ ಮನೆ ಇದ್ದರೆ ಸಂಜೆ ಆಗ್ತಿದ್ದಾಗೆ ಸಂಧ್ಯಾ ವಂದನೆ ಮಾಡೋದು ಸಂಪ್ರದಾಯ ಇದ್ದರೆ ಮಕ್ಕಳಿಗೂ ಕೂಡ ಸಂಪ್ರದಾಯ ಬರ್ತದೆ. ಕೆಲವರಿಗೆ ಆ ಸಮಯ ಬೇರೆ ಬೇರೆ ನೆನಪಾಗ್ತದೆ, ಬೀಚ್ ಹೋಗುವ, ಅಲ್ಲಿನ ತಿನ್ನುವ ಅಂತ. ಸಂಸ್ಕಾರದ ಪ್ರಭಾವ. ಆ ದೃಷ್ಟಿಯಲ್ಲಿ ಹೇಳೋದಾದರೆ ಪ್ರಾಣಿಗಳು ಕೂಡ ಭಗವಂತನ ಸ್ಮರಣೆ ಅವುಗಳದ್ದೇ ಆದ ಶೈಲಿಯಲ್ಲಿ ಮಾಡ್ತಾ ಇರ್ತದೆ. ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಹಾಗಾಗಿ ಅವನ ಕೊಡುಗೆಯನ್ನು ಸ್ಮರಿಸಿಕೊಂಡು ಅವನ ಕೃತಜ್ಞತೆಯನ್ನು ಸಲ್ಲಿಸುವಂಥ ವಿಧಾನ. ಇನ್ನೊಂದು ವಿಧಾನ, ಪೂಜೆಯೊಟ್ಟಿಗೆ ಇನ್ನೊಂದು ವಿಧಾನ ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಹಾಗೆ ಬಳಸಿ ಅಷ್ಟೇ ಮೂಲ ಸ್ವರೂಪದಲ್ಲಿ ಸರಿಯಾಗಿ ಬಿಟ್ಟು ನಾವು ಹೋಗಬೇಕು. ಭಗವಂತ ಕುಡಿಲಿಕ್ಕೆ ನೀರು ಕೊಟ್ಟಿದ್ದ ನದಿಗಳ ಮುಖಾಂತರ ಆ ಪರಿಶುದ್ಧವಾದ ಗಂಗೆಯು ಕೂಡ ಈ ಸಂದರ್ಭದಲ್ಲಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಸರ್ಕಾರದವರು ಯೋಜನೆ ಹಾಕಿ ಗಂಗೆಯನ್ನು ಶುದ್ಧೀಕರಿಸಬೇಕು ಅನ್ನೋ ಯೋಜನೆ ತರುವಂಥ ಮಟ್ಟಿಗೆ ನಾವು ಗಂಗೆಯನ್ನು ತಂದು ನಿಲ್ಲಿಸಿದ್ದೇವೆ.
ಗಂಗೆಯಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗುವಂಥ ಗಂಗೆ ಇಂದು ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ಮುಳುಗಿದೆ ಎಲ್ಲರಿಗೂ ಬರ್ತದೆ. ಗಂಗೆ ಪರಿಶುದ್ಧ ಮುಟ್ಟಿ ದೂರದಿಂದ ನೋಡಿ ನಮಸ್ಕಾರ ಮಾಡಿ ಬರುವಷ್ಟು ಮಟ್ಟಿಗೆ ನಾವು ತಂದಿದ್ದೇವೆ. ಭಗವಂತ ಕೊಟ್ಟಿರ್ತಕ್ಕದ್ದನ್ನು ನಮ್ಮ ದುರ್ವರ್ತನೆಯಿಂದ ನಾವು ಹಾಳು ಮಾಡಿದ್ದೇವೆ. ಗಾಳಿ ಫ್ಯಾಕ್ಟ್ರಿ ಹೊಗೆ ಎಲ್ಲ ಬಿಟ್ಟು ಗಾಳಿ ಹಾಳು ಮಾಡಿದ್ದೇವೆ. ಬೇಡದೆಲ್ಲ ಮಾಡಿಕೊಂಡು ನಮ್ಮ ಬದುಕನ್ನು ನಾವೇ ನರಕ ಮಾಡಿಕೊಂಡಿದ್ದೇವೆ. ಒಂದು ಭಗವಂತನ ಆರಾಧನೆ ಧಾರ್ಮಿಕ ಪೂಜೆಯಾದರೆ ಭಗವಂತ ಕೊಟ್ಟಿರ್ತಕ್ಕದ್ದನ್ನು ನಾವು ಉಳಿಸಿ ಅಷ್ಟೇ ಸುರಕ್ಷಿತವಾಗಿ ಉಳಿಸಿ ಮುಂದಿನಗೆ ಪೀಳಿಗೆ ಬಿಟ್ಟು ಹೋಗುವಂಥದ್ದು ಕೂಡ ಒಂದು ರೀತಿಯ ಆರಾಧನೆ. ಆ ರೀತಿಯಾಗಿರ್ತಕ್ಕಂತಹ ಆರಾಧನೆ ಮಾಡುವ ಕ್ರಮ ನಾವೆಲ್ಲ ಅಳವಡಿಸಿಕೊಂಡ್ರೆ ಮುಂದಿನ ಪೀಳಿಗೆ ಕೂಡ ಅಷ್ಟೇ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ಹಾಗೆ ಇವತ್ತು ಪೂಜೆಯ ದೃಷ್ಟಿಯಲ್ಲಿ ನಮ್ಮ ನಂಬಿಕೊಂಡು ಬಂದಿರತಕ್ಕಂತಹ ದೈವಗಳು ದೇವರನ್ನು ನಾವು ಶ್ರದ್ಧೆಯಿಂದ ಆರಾಧನೆ ಮಾಡುವಂತಹ ದಿವಸವನ್ನು ಇಟ್ಟಿಟ್ಟುಕೊಂಡು ಕುಟುಂಬದವರೆಲ್ಲ ಸೇರಿಕೊಂಡು ನಾವು ಇವತ್ತಿನ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಒಂದು ದೃಷ್ಟಿಯಲ್ಲಿ ಆರಾಧನಾ ಕ್ರಮಗಳು ಬೇರೆ ಇದೆ. ಒಂದು ನನಗೆ ಇಷ್ಟ ದೇವರು ಅಂತ ಇರ್ತದೆ, ಅದು ಒಬ್ಬನಿಗೆ ಮಾತ್ರ ಸೀಮಿತ. ಒಂದು ಮನೆಯ ದೇವರು ಅಂತ ಇರ್ತದೆ, ನಮ್ಮ ಮನೆಯವರಿಗೆ ಸೀಮಿತ. ಕುಟುಂಬದ ದೇವರು, ಆ ಕುಟುಂಬದವೆಲ್ಲರೂ ಕೂಡ ಆರಾಧನೆ ಮಾಡುವ ದೇವರು. ಅನಂತರ ಗ್ರಾಮದ ದೇವರು, ಸಮಾಜ ದೇವರು, ಹೀಗೆ ಬೇರೆ ಸ್ವರೂಪದಲ್ಲಿ ನಾವು ಭಗವಂತನ ಆರಾಧನೆ ಮಾಡ್ತಾ ಇದ್ದೇವೆ. ಇಷ್ಟ ದೇವರು ವೈಯಕ್ತಿಕವಾಗಿ ನಮಗೆ ಆರಾಧನೆಗೆ ಪೂರಕವಾಗಿರ್ತಕ್ಕಂಥದ್ದಾದರೆ ಕುಟುಂಬದ ಆರಾಧನಾ ಕೇಂದ್ರ ಇಡೀ ಕುಟುಂಬದವರೆಲ್ಲ ಸೇರಿಕೊಂಡು ಆರಾಧನೆ ಮಾಡುವ ಸ್ಥಳ. ಕುಟುಂಬದವರೆಲ್ಲರೂ ಸೇರಿ ಆರಾಧನೆ ಮಾಡುವಾಗ ಒಂದು ದೃಷ್ಟಿಯಲ್ಲಿ ಕುಟುಂಬದವರೆಲ್ಲರೂ ಕೂಡ ಒಂದು ದಿವಸ ಎಲ್ಲ ಕಡೆ ಎಲ್ಲರೂ ಕೂಡ ಬಂದು ಸೇರಿದ ಹಾಗೆ ಆಗ್ತದೆ. ಎಲ್ಲರ ಪರಿಚಯವೂ ಕೂಡ ಆಗ್ತದೆ. ಇಲ್ಲದಿದ್ದರೆ ಕುಟುಂಬದವರು ಎಲ್ಲೆಲ್ಲೋ ಇರ್ತಾರೆ, ಒಬ್ಬರ ಪರಿಚಯ ಒಬ್ಬರಿಗೆ ಇರೋದಿಲ್ಲ, ಸಂಬಂಧಗಳು ಗೊತ್ತಾಗೋದಿಲ್ಲ. ಕುಟುಂಬದ ಆರಾಧನಾ ಕೇಂದ್ರಗಳು ನಮ್ಮನ್ನೆಲ್ಲ ಒಂದು ಒಟ್ಟಿಗೆ ತರುವಂತಹ ಆರಾಧನಾ ಅದು ಕೇಂದ್ರವೂ ಕೂಡ ಆಗಿದೆ. ಕುಟುಂಬ ಅಂದರೆ ಒಂದು ಮರ ಇದ್ದ ಹಾಗೆ, ನಾವೆಲ್ಲ ಸಂಸಾರದಲ್ಲಿ ಬೇರೆ ರೆಂಬೆ ಕೊಂಬೆ ಇದ್ದ ಹಾಗೆ. ಆರಾಧನಾ ಕೇಂದ್ರ ಅದು ಬೇರಿದ್ದ ಹಾಗೆ. ಬೇರಿಗೆ ಪೋಷಣೆ ಮಾಡಿದರೆ ಮೇಲಿರ್ತಕ್ಕಂಥ ರೆಂಬೆ ಕೊಂಬೆ ಎಲೆಗಳು ಸುರಕ್ಷಿತವಾಗಿ ಚೆನ್ನಾಗಿರ್ತದೆ. ಅಕಸ್ಮಾತಾಗಿ ಬೇರಿನ ಸಂಪರ್ಕ ಕಳೆದುಕೊಂಡ ರೆಂಬೆ ಕೊಂಬೆ ಅದು ಶಾಶ್ವತವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯವರೆಗೆ ಬೇರಿನ ಸಂಪರ್ಕ ಕೊಂಬೆ ಇಟ್ಕೊಂಡಿರ್ತದೆಯೋ ಅಲ್ಲಿಯವರೆಗೆ ಅದು ಸುರಕ್ಷಿತವಾಗಿರ್ತದೆ. ಕುಟುಂಬದ ಆರಾಧನಾ ಕೇಂದ್ರಗಳಿಗೆ ನಾವು ಎಲ್ಲಿಯವರೆಗೆ ಸಂಪರ್ಕ ಇಟ್ಟುಕೊಂಡಿರ್ತೀವಿಯೋ ಅಲ್ಲಿವರೆಗೆ ನಾವು ಎಷ್ಟೇ ಮರದಿಂದ ದೂರ ಇದ್ದರೂ ಕೂಡ ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ದೇವರ ಆರಾಧನೆ ಆಗಬೇಕು. ಆ ಮುಖಾಂತರ ಆರಾಧನೆ ಶಕ್ತಿ, ಆ ಒಳ್ಳೆಯ ಅನುಗ್ರಹ ನಮಗೆಲ್ಲರಿಗೂ ಕೂಡ ಬರಬೇಕು. ನಾವು ಚೆನ್ನಾಗಿ ಬದುಕಲು ಚೆನ್ನಾಗಿರಬೇಕು. ಹಾಗೆ ಇನ್ನೊಂದು ವಿಶೇಷ ಅಂದರೆ ಬೇರಿನ ಶಕ್ತಿ ಎಲೆಗಳಿಗೆ ಹೋದಂತೆ ಎಲೆಗಳಿಂದ ಒಂದು ಅಂಶದ ಶಕ್ತಿ ಬೇರಿಗೆ ಬರ್ತದೆ. ಹರಿತನ್ನು ಸ್ವೀಕಾರ ಮಾಡಿ ಆಹಾರವನ್ನು ತಯಾರು ಮಾಡುವಂತಹ ಕ್ರಮ ಮರಕ್ಕೆ ಹೇಗಿದೆಯೋ ಹಾಗೆ ನಾವು ದೂರ ಹೋಗಿರ್ತಕ್ಕಂಥವ್ರು ಕುಟುಂಬದ ಏಳಿಗೆಗಾಗಿ ನಮ್ಮದೇ ಆಗಿರ್ತಕ್ಕಂಥ ಕಾಣಿಕೆಯ ರೂಪದ ಕೊಡುಗೆಯನ್ನು ಕೊಟ್ಟಾಗ ಕುಟುಂಬದ ಆರಾಧನೆಯೂ ಕೂಡ ಸುರಕ್ಷಿತವಾಗಿ ನಡೀಲಿಕ್ಕೆ ಸಾಧ್ಯತೆ. ಪರಸ್ಪರ ಬೆಸೆದುಕೊಳ್ಳುವಿಕೆ ಇದ್ದರೆ ಮಾತ್ರ ಕುಟುಂಬದ ಆರಾಧನಾ ಕೇಂದ್ರ, ಕುಟುಂಬದ ವ್ಯವಸ್ಥೆ ನಡೀಲಿಕ್ಕೆ ಸಾಧ್ಯವಿದೆ. ಇವತ್ತು ನಾವೆಲ್ಲ ಸೇರಿಕೊಂಡು ಕುಟುಂಬದಲ್ಲಿ ನಡೆಯುವಂಥ ಎಲ್ಲ ಸೇವೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಬಂದಿರ್ತಕ್ಕಂಥ ಎಲ್ಲ ಕುಟುಂಬದವರಿಗೆ ಈ ಆರಾಧನೆ ಆಗುವಂಥ ಎಲ್ಲ ದೇವರ ಅನುಗ್ರಹ ನಿರಂತರವಾಗಿರಲಿ. ಹಾಗೆ ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಉನ್ನತಿಯನ್ನು ಅಮ್ಮನವರು ನಿಮಗೆಲ್ಲ ಕಲಿಸಿಕೊಳ್ಳಿ. ಗಣೇಶಾಚಾರ್ಯ ದಂಪತಿಗಳು ಇವತ್ತು ಕರೆದು ಮಠದಿಂದ ಗುರುಪಾದಕ ಪೂಜೆಯನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪರಂಪರೆ ಎಲ್ಲ ಗುರುಗಳ ಅನುಗ್ರಹ ನಿಮ್ಮ ಮೇಲೆಲ್ಲರ ಮೇಲೆ ನಿರಂತರವಾಗಿದ್ದು ನಿಮ್ಮೆಲ್ಲರ ಆಶೋತ್ತರವು ಕೂಡ ಈಡೇರಲಿ. ಆಮೇಲೆ ಜಯಾನಂದ ಪಾದ್ಯಗಳು ಹೇಳಿದರು, ಅವರು ಮಾಡಿರ್ತಕ್ಕಂಥ ಪಾದಪೂಜೆ ಅವರಿಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಊದ್ಬತ್ತಿಯನ್ನು ಹಚ್ಚಿಟ್ಟು ನೀವು ಮಾತ್ರ ಪರಿಮಳ ಬರೋದಲ್ಲ, ಅಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಕೂಡ ಅದರ ಪರಿಮಳ ಸಿಗುವ ಹಾಗೆ ಆರಾಧನೆ ಮಾಡಿದರೆ, ಪೂಜೆ ಮಾಡಿದರೆ ಅಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವರಿಗೆಲ್ಲರೂ ಕೂಡ ಅದರ ಫಲ ಸಿಕ್ಕೇ ಸಿಗ್ತದೆ. ಹಾಗೆ ಭಾಗವಹಿಸುವಾಗ ಇನ್ನೊಂದು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ನಮ್ಮ ಮನಸ್ಸು ಕೂಡ ಇಲ್ಲೇ ಇರಬೇಕು, ಶ್ರದ್ಧೆಯು ಕೂಡ ಇಲ್ಲೇ ಇರಬೇಕು. ದೈಹಿಕವಾಗಿ ಮಾತ್ರ ಉಪಸ್ಥಿತಿ ಇದ್ದು ಮನಸ್ಸೆಲ್ಲೋ ಪೇಟೆಯಲ್ಲೋ ಇನ್ನೆಲ್ಲೋ ಸುತ್ತಾ ಇದ್ದರೆ
ಹಚ್ಚಿದ ಉದ್ಬತ್ತಿಯ ಪರಿಮಳವು ಕೂಡ ನಿಮಗೆ ಗೊತ್ತಾಗುವುದಿಲ್ಲ, ಆರಾಧನೆಯ ಫಲವು ಕೂಡ ನಿಮಗೆ ಸಿಗುವುದಿಲ್ಲ. ಪೂರ್ಣ ಸ್ವರೂಪದಲ್ಲಿ ನೀವು ಇದ್ದಾಗ ಮಾತ್ರ ಅದರ ಫಲ ನಿಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯತೆ ಇದೆ. ದೇಹದೊಟ್ಟಿಗೆ ಮನಸ್ಸು ಕೂಡ ಇದ್ದಿರಬೇಕು, ಪೂರ್ಣ ಪ್ರಮಾಣದ ಉಪಸ್ಥಿತಿ. ಹಾಗೆ ಇರುವ ಹಾಗೆ ಭಗವಂತ ನಿಮಗೆ ಶಕ್ತಿಯನ್ನು ಕೊಡಿ. ಪ್ರಾತಃ ಕಾಲದ ಆರಭ್ಯ ಸಾಯಂಕಾಲದ ಪರ್ಯಂತ ನಡೆಯುವಂಥ ಎಲ್ಲ ಧಾರ್ಮಿಕ ಕ್ರಿಯೆಗಳಲ್ಲಿ ನೀವು ಭಾಗವಹಿಸಿ ಭಗವಂತನ ಅನುಗ್ರಹ ನಿಮಗೆ ಇರಲಿ. ಮಕ್ಕಳ ಸಂಖ್ಯೆ ಇದೆ, ಆದರೆ ಯುವಕರ ಸಂಖ್ಯೆ ಕಡಿಮೆ ಇದೆ. ಯುವಕರಲ್ಲಿ ಬರಲಿಲ್ವೋ ಅಥವಾ ನೀವೇ ಮನೆಯಲ್ಲಿ ಬಿಟ್ಟು ಬಂದಿರೋ ಗೊತ್ತಿಲ್ಲ. ಕುಟುಂಬದ ಸಂಪರ್ಕ ಮುಖ್ಯವಾಗಿ ಅವರಿಗೆ ಬೇಕು. ಒಂದು 15 ವರ್ಷದ 20 ವರ್ಷದ 22 ವರ್ಷದ ಮಕ್ಕಳಿಗೆ ತುಂಬ ಬೇಕು. ನೆಕ್ಸ್ಟು ಈ ಕುಟುಂಬದ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಹೆಗಲು ಕೊಡೋರು ಅವರು. ಅವರ ಸಂಪರ್ಕ ನಾವು ಕುಟುಂಬಕ್ಕೆ ಮಾಡಿಕೊಡದಿದ್ದರೆ ಇಲ್ಲಿ ನಡೆಯೋ ಸಂಪ್ರದಾಯ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಮುಂದಿನ ದಿನಗಳಲ್ಲಾದರೂ ಕೂಡ ಬರುವಾಗ ಅವನ್ನೆಲ್ಲ ಕರ್ಕೊಂಡು ಬಂದು ಪರಿಚಯ ಮಾಡಿಸಿ ಸಂಬಂಧಗಳನ್ನು ತೋರಿಸಿಕೊಡಿ. ಕುಟುಂಬದ ಆರಾಧನಾ ಕೇಂದ್ರಗಳು ಮಾಡಿದ್ದೇ ಅದಕ್ಕೋಸ್ಕರ ಅವರೆಲ್ಲ ಬರಬೇಕು, ಸಂಪರ್ಕ ಇಟ್ಟುಕೊಳ್ಬೇಕು. ನಾವೇನು ಮಾಡ್ತೀವಿ, ಈ 10th ಬರುವಾಗ ಅವನಿಗೆ ಓದಲಿಕ್ಕಿದೆ ಅಂಥೇಳಿ ಮನೇಲಿ ಬಿಟ್ಟು ಬರ್ತೀವಿ. ಇನ್ನು ಕರ್ಕೊಂಡು ಬರ್ತೀವಿ, ಸಣ್ಣ ಸಣ್ಣ ಮಕ್ಕಳು ಮನೇಲಿ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ, ಜೊತೆ ಕರ್ಕೊಂಡು ಬರೋದು, ಅವರನ್ನು ಮನೆ ಕಾಯಲಿಕ್ಕೆ ಬಿಡೋದಷ್ಟೇ. ಮನೆ ಕಾಯ್ತಾರ ಓದ್ತಾರ ಅವರಿಗೆ ಗೊತ್ತುಂಟು. ಈಗ ಬಂದರೂ ಕೂಡ ಮಕ್ಕಳು ಯಾರು ಇಲ್ಲಿ ಭಾಗವಹಿಸಿಲ್ಲ, ಅಲ್ಲೂ ಇರ್ತಾರೆ, ಮೊಬೈಲ್ ಓದ್ತಾ ಇರ್ತಾರೆ, ಅವರಿಗೆ ಇದು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇರ್ತಾರೆ. ಹಾಗಿದ್ದರೆ ಇಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳ ಪರಿಚಯ ಅವರಿಗೆ ಆಗೋದಾದರೆ ಹೇಗೆ? ಸಾಧ್ಯವಾದಷ್ಟು ಅವ್ರನ್ನ ಕರ್ಕೊಂಡು ಬಂದು ಆರಾಧನೆಯನ್ನು ತೋರಿಸಿ ನಮ್ಮ ಸಂಪ್ರದಾಯ ಪರಿಚಯ ಮಾಡಿಸಿಕೊಡಿ. ಮುಂದಿನ ಜವಾಬ್ದಾರಿ ಹೊರಲಿಕ್ಕೆ ಯೋಗ್ಯ ವ್ಯಕ್ತಿಗಳನ್ನಾಗಿ ಮಾಡಿ, ಹಾಗೆ ಮಾಡಿದಾಗ ಈ ಆರಾಧನೆ ನಿರಂತರ ನಡೀಲಿಕ್ಕೆ ಸಾಧ್ಯವಿದೆ. ಹಾಗೆ ನೀವೆಲ್ಲ ಆ ರೀತಿ ಮುಂದೆ ದಿನಗಳ ಮನಸ್ಸು ಮಾತ್ರ ಅಂತ ನಾನು ಭಾವಿಸ್ತೇನೆ. ಇವತ್ತು ಅಂತಃಕುಂಜದ ಎಲ್ಲ ಕುಟುಂಬದವರಿಗೆ ನಮ್ಮದವರ ಅನುಗ್ರಹ ನಿರಂತರವಾಗಿದ್ದು ನಿಮ್ಮೆಲ್ಲರ ಆಶೀರ್ವಾದಗಳು ಕೂಡ ಈಡೇರಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ಹರಿಸುತ್ತಾ ನಾವು ನಿರ್ವಹಿಸುತ್ತೇವೆ. ಹರ ಪಾರ್ವತಿ ಪದಯೇ ಶ್ರೀರ್ವಕ್ಷಸ್ಯಮಾಯುಷ್ಯಮಾರೋಗ್ಯಮಾವಿರಾಜ್ಯೋಮಾನಂ ಮಹೀಯತೆ ಧನಂ ಧಾನ್ಯಂ ವಶಂ ಬಹುಪತ್ರಾಪಂ ಶತಸಂವತ್ಸರಂ ದೀರ್ಘಮಾಯುಃ ಸತ್ಯಾ ಸಂವೇದನಾಸ್ಯ ಕಾಮಾಃ. ನಿಮ್ಮ ಮನೆಯವರು
ದೇವರು ಭಕ್ತಾದಿ ಒಂದು ಕುಲದೇವಿಯಾಗಿ ಕಾಳಿಕಾಮ ದೇವರನ್ನು ಭಕ್ತಾದಿ ಒಂದು ಅದೇ ಪ್ರಕಾರವಾದ ಈ ಮಣ್ಣದ ಜಾತಿ ಅಧಿಕಾರದ ನಾಗದೇವರಿಲ್ಲ ಮತ್ತು ವರ್ತೇಶ್ವರ ವರಾಹಮೂರ್ತಿಲ್ಲ ಅದೇ ಪ್ರಕಾರವಾದ ಜಾಗದ ಆ ಚೌಕಿಗಳಿಗೆಲ್ಲ ಅದೇ ಪ್ರಕಾರವಾದ ನಿಸಂದಾಯ ಶಕ್ತಿಲ್ಲ ಅಂಚನೆ ಲಿಂಗೇಶ್ವರ ಸ್ವಾಮಿದೇವರು ಭಕ್ತಾದಿ ಒಂದು ಇವತ್ತು ಬಡಾಭಾಗದ ಕುಟುಂಬ ದಿನದಿಗೊಂಡಿದ್ದ ಈಗ ಸಾರಿಗೆ ಯೋಗ ಪ್ರಕಾರವಾಗಿ ಹೊರತು ಈ ಮಣ್ಣು ನಡಪಂತಿದ್ದ ಬೆಕ್ಕರ ಸೇವೆ ಏರ್ನಾಯ್ದ ಸಂಪತ್ತು ಬರ್ಪಂತಿದ್ದ ರಕ್ಷೆಗಳಿಗೆ ಅಂತಲ್ಲ ಅಮೃತಗಳಿಗೆಲ್ಲ ಸ್ವೀಕಾರ ಮತ್ತು ಲಗ್ನ ಪ್ರಾರ್ಥನೆ